ಹಾಯ್ ಹಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನಲ್. ಇಷ್ಟ ಇಲ್ಲದ ಮದುವೆ. ನವ್ಯ ಇನ್ನೂ ರೆಡಿಯಾಗಿದೆ, ಹಾಗೆ ಸೋಮಾರಿತನದಿಂದ ಹಾಗೆ ಕುಳಿತುಕೊಂಡಿದ್ದೀಯಾ ಏನು? ಹುಡುಗನ ಕಡೆಯವರು ಬರುತ್ತಿದ್ದಾರೆ ಎಂದು ಫೋನ್ ಮಾಡಿದರು ಎಂದು ನವ್ಯ ಚಿಕ್ಕಮ್ಮ ಆದ ಸುಗುಣ ಅಂದಳು. ಚಿಕ್ಕಮ್ಮ ಎಂದು ಭಯದಿಂದ ಏನೋ ಹೇಳಬೇಕೆಂದು ಮನಸ್ಸಿನಲ್ಲಿ ಅನಿಸುತ್ತಿದ್ದರೂ ಅದನ್ನು ಮರೆಮಾಚಿ ಮೌನವಾಗಿ ನಿಂತುಕೊಂಡಿದ್ದಾಳೆ. ನೋಡು, ರೆಡಿಯಾಗುತ್ತಿದ್ದೇನೆ ಚಿಕ್ಕಮ್ಮ ಎಂದು ಅರೆಮನಸ್ಸಿನಲ್ಲಿ ಅಂದಳು. ಅಷ್ಟರಲ್ಲಿ ನವ್ಯ ಅನ್ನುತ್ತಾ ನವ್ಯ ಅವರ ಅಜ್ಜಿ ಅನ್ನಪೂರ್ಣಮ್ಮ ಬರುತ್ತಾಳೆ. ನವ್ಯ, ರೆಡಿಯಾಗಿದ್ದೀಯಾ? ಇಲ್ಲಿ ನಿಮ್ಮ ಚಿಕ್ಕಪ್ಪ ಅವಸರ ಮಾಡುತ್ತಿದ್ದಾನೆ, ಮದುವೆಯವರು ಬರುತ್ತಿದ್ದಾರೆ ಎಂದು. ಅಜ್ಜಿ ಎಂದು ತಪ್ಪಿಕೊಂಡು ಅಳುತ್ತಿದ್ದಾಳೆ. ನವ್ಯ, ಏನಮ್ಮ ಹಾಗೆ ನೋವು ಪಡುತ್ತಿದ್ದೀಯಾ? ಏನು ನಡೀತು ಹೇಳು? ಅಜ್ಜಿ, ನನಗೆ ಈ ಮದುವೆ ಇಷ್ಟ ಇಲ್ಲ. ಆದರೂ ನನಗೆ ಇನ್ನೂ ಮದುವೆ ವಯಸ್ಸು ಆಗಿಲ್ಲ. ನನಗೆ ಓದಿಕೊಳ್ಳಬೇಕೆಂದು, ನಿಮ್ಮ ಜೊತೆ ಇರಬೇಕೆಂದು ಇದೆ. ಅದರಲ್ಲೂ ಬರುತ್ತಿರುವ ಹುಡುಗ ಎರಡನೇ ಮದುವೆಯವನಂತೆ ಅಲ್ವಾ? ವಯಸ್ಸು ಸಹ ಜಾಸ್ತಿ ಆಗಿರುತ್ತದೆ. ಅಜ್ಜಿ, ಚಿಕ್ಕಪ್ಪನಿಗೆ ಹೇಳಿ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು, ಈಗಲೇ ಮದುವೆ ಮಾಡಿಕೊಳ್ಳಬೇಕೆಂದು ಇಲ್ಲ ಎಂದು ಹೇಳು ಅಂದಳು ನವ್ಯ. ಮೊಮ್ಮಗಳ ಬಾಧೆಯನ್ನು ನೋಡಲಾರದೆ, ತಾಯಿ ಸುಮ್ಮನಿರಮ್ಮ, ನೋವು ಪಡಬೇಡ, ಚಿಕ್ಕಪ್ಪನ ಹತ್ತಿರ ನಾನು ಮಾತನಾಡುತ್ತೇನೆ ಅನ್ನುತ್ತಾ ಚಿಕ್ಕ ಮಗನಾದ ನೀಲಕಂಠನ ಹತ್ತಿರಕ್ಕೆ ಹೋಗಿ ಮಾತನಾಡುತ್ತಾಳೆ ಅನ್ನಪೂರ್ಣಮ್ಮ. ನೀಲಕಂಠ, ಈ ಮದುವೆ ನವ್ಯಗೆ ಇಷ್ಟ ಇಲ್ಲವಂತೆ. ನವ್ಯ ಓದಿಕೊಳ್ಳಬೇಕು ಎಂದು ಇದೆಯಂತೆ. ಈಗಲೇ ಮದುವೆ ಮಾಡಿಕೊಳ್ಳುವ ಉದ್ದೇಶ ಇಲ್ಲವಂತೆ. ಅದರಲ್ಲೂ ಎರಡನೇ ಮದುವೆಯವನು ಅನ್ನುತ್ತಿದ್ದೀಯಾ? ಈಗಲೇ ಏನು ಅಷ್ಟೊಂದು ಆತುರ? ಸ್ವಲ್ಪ ದಿನ ನೋಡೋಣ ಅಂದಳು ಅನ್ನಪೂರ್ಣಮ್ಮ. ಅಮ್ಮ, ಇದೆಲ್ಲ ನಿನಗೆ ಗೊತ್ತಿಲ್ವಾ? ಹುಡುಗ ಎರಡನೇ ಮದುವೆಯವನಾದರೂ ಅವರಿಗೆ ತುಂಬ ಆಸ್ತಿ, ಸಮಾಜದಲ್ಲಿ ಗೌರವ, ಹೆಸರು ಇರುವ ಕುಟುಂಬ. ಒಂದು ವೇಳೆ ಅಣ್ಣ ಅತ್ತಿಗೆ ಬದುಕಿದ್ದರೂ ಇಷ್ಟು ಒಳ್ಳೆಯ ಸಂಬಂಧ ತರುತ್ತಿರಲಿಲ್ಲ. ತಂದೆ ತಾಯಿ ಇಲ್ಲದ ಮಗುವಿಗೆ ಈ ಮದುವೆ ನಡೆದರೆ ನಾವು ಆಕೆಯ ಕಡೆಗೆ ನೋಡಬೇಕಾಗಿಲ್ಲ. ಅತ್ತೆಯ ಮನೆಯಲ್ಲಿ ಆಕೆ ಸಂತೋಷವಾಗಿ ಇರುತ್ತಾಳೆ ಎಂದು ನನ್ನ ತಾಪತ್ರಯ. ನಿನ್ನ ಸೊಸೆ ಸಹ ಯಾವಾಗಲೂ ಒಂದೇ ಮಾತು ಅನ್ನುತ್ತಾಳೆ. ನಮ್ಮ ಮಗಳು ಶ್ರೇಯಾಗೆ ಅಮೆರಿಕ ಸಂಬಂಧ ಮಾಡಿದ್ದೀವಿ. ನವ್ಯಗೆ ಸಹ ಶ್ರೇಯಗಿಂತೂ ಒಳ್ಳೆ ಸಂಬಂಧ ಮಾಡಬೇಕೆಂದು ಪದೇ ಪದೇ ಅನ್ನುತ್ತಾಳೆ. ಅದಕ್ಕೆ ಹೇಳುತ್ತಿದ್ದೇನೆ ಅಮ್ಮ, ನನ್ನನ್ನು ನಂಬು, ಇದು ಒಳ್ಳೆ ಸಂಬಂಧ. ಮದುವೆಯ ಹುಡುಗ ಅಂದದಲ್ಲಿ ಗುಣದಲ್ಲಿ ತುಂಬ ಒಳ್ಳೆಯವನು. ಏನೋ ವಿಧಿ ಬರೆದ ಹಣೆ ಬರಹದಿಂದ ಆತನ ಮೊದಲನೇ ಮದುವೆ ನಡೆದಿದೆ. ಮದುವೆ ನಡೆದ 6 ತಿಂಗಳಲ್ಲಿಯೇ ಡೈವರ್ಸ್ ಆಗಿದೆ. ನಾನು ಎಲ್ಲ ತಿಳಿದುಕೊಂಡಿದ್ದೇನೆ. ಆ ಮೊದಲನೆಯ ಹೆಂಡತಿ ಒಳ್ಳೆಯವಳಲ್ಲವಂತೆ. ಗೊತ್ತಿಲ್ಲದೆ ಮಾಡಿಕೊಂಡಿದ್ದಾರೆ. ತಿಳಿದ ನಂತರ ದೂರವಾಗಿದ್ದಾರೆ. ಅಷ್ಟೇ ಅಮ್ಮ, ಇನ್ನೇನೂ ಇಲ್ಲ ಎಂದು ನೀಲಕಂಠ ನಿಜ ಬಚ್ಚಿಟ್ಟು ಸುಳ್ಳು ಹೇಳುತ್ತಾನೆ ಅನ್ನಪೂರ್ಣಮ್ಮನಿಗೆ. ಅನ್ನಪೂರ್ಣಮ್ಮ ಮಗನ ಮಾತೆ ವೇದವಾಗಿ ನಂಬಿದ್ದಾಳೆ. ಅಮ್ಮ, ನೀನೇನು ಭಯ ಪಡಬೇಡ. ನವ್ಯ ನನ್ನ ಮಗಳಲ್ವಾ? ಅಣ್ಣ ಅತ್ತಿಗೆ ತೀರಿಕೊಂಡ ನಿಮಿಷನೇ ನವ್ಯ ನಮ್ಮ ಸ್ವಂತ ಮಗಳಂತೆ ಶ್ರೇಯ ಥರಾನೇ ನೋಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಇದ್ದೇವೆ. ಇನ್ನು ಹೋಗು ನವ್ಯ ಅನ್ನು ರೆಡಿ ಆಗು ಎಂದು ಹೇಳು ಅನ್ನುತ್ತಾನೆ ನೀಲಕಂಠ. ತನ್ನ ಮಾತುಗಳಿಂದ ಮರುಳು ಮಾಡುತ್ತಾ, ಸರಿ ಕಣೋ, ನಿನ್ನನ್ನು ನಂಬುತ್ತಿದ್ದೇನೆ. ಎಲ್ಲ ಒಳ್ಳೆಯದು ನಡೆಯಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ ನವ್ಯಗೆ ಅನ್ನುತ್ತಾ ಅನ್ನಪೂರ್ಣಮ್ಮ ನವ್ಯ ಹತ್ತಿರಕ್ಕೆ ಹೋಗಿ, ನವ್ಯ, ನಿಮ್ಮ ಚಿಕ್ಕಪ್ಪನ ಜೊತೆ ಮಾತನಾಡಿ ಬರುತ್ತಿದ್ದೇನೆ. ಇದು ತುಂಬ ಒಳ್ಳೆಯ ಸಂಬಂಧ ಎಂದು, ತನ್ನ ಜೀವನ ಪೂರ್ತಿ ಹುಡುಕಿದರೂ ಇಷ್ಟು ಒಳ್ಳೆಯ ಸಂಬಂಧ ಸಿಗುವುದಿಲ್ಲ ಎಂದು, ನವ್ಯ ಅದೃಷ್ಟದಿಂದ ಆಕೆಯನ್ನು ಹುಡುಕಿಕೊಳ್ಳುತ್ತಾ ಬಂದಿದೆ ಎಂದು, ಅವರದು ದೊಡ್ಡ ಕುಟುಂಬ, ಅಲ್ಲಿ ನಾವು ಇಲ್ಲದ ಕೊರತೆ ತಿಳಿಯದಂತೆ ನೋಡಿಕೊಳ್ಳುತ್ತಾರೆ ಎಂದು, ನಮಗೆ ಅದೇ ಬೇಕಲ್ವಾ ಅಮ್ಮ ಎಂದು ಅನ್ನುತ್ತಿದ್ದಾನೆ ಎಂದು ಅನ್ನಪೂರ್ಣಮ್ಮ ನವ್ಯ ಹತ್ತಿರ ವಿವರಿಸುತ್ತಿದ್ದಾಳೆ. ಅಜ್ಜಿ, ನನಗೆ ಯಾಕೋ ಕಷ್ಟವಾಗಿ ಇದೆ. ನನ್ನ ಮನಸ್ಸು ಅಂಗೀಕರಿಸುತ್ತಿಲ್ಲ ಎಂದು ನವ್ಯ ಅನ್ನುತ್ತಿದ್ದಾಳೆ. ನೋಡು ತಾಯಿ, ಎಲ್ಲ ತರಹ ನಮಗೆ ಸರಿ ಹೊಂದುವ ಸಂಬಂಧ ಎಂದು ನಿಮ್ಮ ಚಿಕ್ಕಪ್ಪ ಭರವಸೆ ಕೊಡುತ್ತಿದ್ದಾರೆ ಅಲ್ವಾ? ನನಗೂ ವಯಸ್ಸಾಗಿ ಹೋಗುತ್ತಿದೆ. ಈ ಮುದುಕಿ ಎಷ್ಟು ಕಾಲ ನಿನ್ನ ಜೊತೆ ಇರುತ್ತಾಳೆ ಹೇಳು? ನಾನು ಬದುಕಿರುವಾಗಲೇ ನಿನಗೆ ಮದುವೆ ನಡೆಸಿ ನಿನ್ನನ್ನು ಒಂದು ಮನೆಯವಳನ್ನಾಗಿ ನೋಡಬೇಕೆನ್ನುವುದೇ ನನ್ನ ಕೋರಿಕೆ. ನಾನು ಬದುಕಿರುವಾಗಲೇ ನನ್ನ ಕೋರಿಕೆ ತೀರಿಸು ತಾಯಿ ಎಂದು ಅನ್ನಪೂರ್ಣಮ್ಮ ಕೇಳಿಕೊಳ್ಳುತ್ತಿದ್ದಾಳೆ. ಅಜ್ಜಿಯ ಮಾತು ಬೇಡ ಅನ್ನಲಾರದೆ ಸರಿ ಎಂದು ತಲೆ ತಗ್ಗಿಸಿ ಒಪ್ಪಿಕೊಳ್ಳುತ್ತಾಳೆ. ನವ್ಯಗೆ 12 ವರ್ಷ ವಯಸ್ಸಿನಲ್ಲಿ ರಸ್ತೆ ಅಪಘಾತದಲ್ಲಿ ಅವರ ತಂದೆ ತಾಯಿ ತೀರಿಕೊಂಡರು.
11ನೆಯ ದಿನದ ಶಾಸ್ತ್ರಕ್ಕೆ ಬಂದವರಲ್ಲಿ ಹತ್ತಿರದವರು ಇದ್ದು ನವ್ಯ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತೀರಿ ಎಂದು ಕೇಳಿದರೆ ನವ್ಯ ಚಿಕ್ಕಪ್ಪನಾದ ನೀಲಕಂಠ ಕಾವ್ಯ ಜವಾಬ್ದಾರಿ ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಅಣ್ಣನ ಮಗಳು ನನ್ನ ಮಗಳಲ್ವಾ ಅನ್ನುತ್ತಾ ನನ್ನ ಮಗಳ ಜೊತೆ ನನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಈಗಲಿಂದ ನನಗೆ 3 ಮಕ್ಕಳೆಂದು ಹೇಳುತ್ತಾನೆ. ಆದ್ದರಿಂದ ಎಲ್ಲರೂ ನವ್ಯ ಜವಾಬ್ದಾರಿಯನ್ನು ನೀಲಕಂಠನಿಗೆ ಒಪ್ಪಿಸಿ ಹೊರಟು ಹೋಗುತ್ತಾರೆ. ನವ್ಯ ಅನ್ನಪೂರ್ಣಮ್ಮನನ್ನು ಪಕ್ಕದ ಬೀದಿಯಲ್ಲಿ ಇರುವ ತನ್ನ ಮನೆಗೆ ಬಾ ಎಂದು ಕೋರಿದನು ನೀಲಕಂಠ. ಅದಕ್ಕೆ ಅನ್ನಪೂರ್ಣಮ್ಮ ಹೋಗಲು ಅಂಗೀಕರಿಸಲಿಲ್ಲ. ಇದು ನಮ್ಮ ತಾತನವರು ಕಟ್ಟಿಸಿದ ಮನೆ. ನಿಮ್ಮ ತಂದೆಗೆ ಈ ಮನೆಯೆಂದರೆ ತುಂಬ ಇಷ್ಟ. ನಾನು ಬದುಕಿರುವ ತನಕ ಈ ಮನೆಯಲ್ಲೇ ಇರುತ್ತೇನೆ. ದಯವಿಟ್ಟು ನನ್ನನ್ನು ಬಾ ಎಂದು ಕರೆಯಬೇಡ ಎಂದು ಹೇಳುತ್ತಾಳೆ ಅನ್ನಪೂರ್ಣಮ್ಮ. ಸರಿ ಅಮ್ಮ, ನೀವು ಅಲ್ಲಿಗೆ ಬರಬೇಕಾಗಿಲ್ಲ, ನಾವೇ ಇಲ್ಲಿಗೆ ಬರುತ್ತೇವೆ ಅನ್ನುತ್ತಾ ನೀಲಕಂಠ ಫ್ಯಾಮಿಲಿ ಬಂದು ಅಲ್ಲಿಯೇ ಇರುತ್ತಾ ಜಾಯಿಂಟ್ ಫ್ಯಾಮಿಲಿ ಆಗಿ ಮುಂದುವರಿಯುತ್ತಾರೆ. ಇನ್ನು ನೀಲಕಂಠ ವಿಷಯಕ್ಕೆ ಬಂದರೆ ಮನುಷ್ಯ ತುಂಬ ಸ್ವಾರ್ಥಪರನು. ಆತನೇ ಚೆನ್ನಾಗಿರಬೇಕೆಂದು ಕೋರುವ ಅತಿಯಾಸೆ ಪರನು. ನೀಲಕಂಠನಿಗೆ ಸುನಿಲ್ ಅನ್ನುವ ಮಗ, ಶ್ರೇಯಾ ಅನ್ನುವ ಮಗಳು ಇದ್ದಾರೆ. ನವ್ಯ ಲೇಟಾಗಿ ಹುಟ್ಟಿದ್ದರಿಂದ ಶ್ರೇಯಾದು ನವ್ಯದು ಒಂದೇ ವಯಸ್ಸು. ಆತ ತನ್ನ ಸ್ವಾರ್ಥ ಬುದ್ಧಿಯಿಂದ ಶ್ರೇಯಾಗೆ ನವ್ಯಗಿಂತ ಮೊದಲೇ ಅಮೆರಿಕ ಸಂಬಂಧ ನೋಡಿ ಮದುವೆ ವೈಭವವಾಗಿ ಮಾಡುತ್ತಾನೆ. ನೀಲಕಂಠ ಸುನಿಲ್ ಅನ್ನು ಹೈಯರ್ ಎಜುಕೇಷನ್ ಮಾಡಿಸುತ್ತಿದ್ದಾನೆ. ಅಣ್ಣನ ಮಗಳು ಹೆತ್ತ ತಾಯಿಯ ಕಣ್ಣು ತಪ್ಪಿಸಿ ನವ್ಯ ಆಸ್ತಿಯನ್ನೇ ತನ್ನ ಆಸ್ತಿಯನ್ನಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ವಿಶ್ವ ಪ್ರಯತ್ನಗಳು ಮಾಡುತ್ತಿದ್ದಾನೆ. ಅವರ ಅಣ್ಣ ಮಧ್ಯದಲ್ಲಿಯೇ ನಿಲ್ಲಿಸಿದ ವ್ಯಾಪಾರಗಳು, ಬೆಳೆಗಳು ತನ್ನ ಕೈಗೆ ತೆಗೆದುಕೊಂಡು ಲಾಭಗಳನ್ನು ಅನುಭವಿಸುತ್ತಿದ್ದಾನೆ. ಏನೋ ಭಿಕ್ಷೆ ಹಾಕಿದಂತೆ ಎಲ್ಲರ ಮುಂದೆ ಒಳ್ಳೆಯವನಂತೆ ನಾಟಕ ಮಾಡುತ್ತಾ ಹೊರಗಡೆಯವರ ದೃಷ್ಟಿಯಲ್ಲಿ ನವ್ಯ ಮೇಲೆ ಇಲ್ಲದೇ ಇರುವ ಪ್ರೀತಿಯನ್ನು ತೋರಿಸುತ್ತಾ ನಂಬಿಸುತ್ತಾ ಇರುತ್ತಾನೆ. ಇವೆಲ್ಲ ನವ್ಯಗೆ ಅರ್ಥವಾಗುತ್ತಿದ್ದರೂ ಏನೂ ಮಾಡಲಾಗದೆ ಇರುವ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಅನ್ನಪೂರ್ಣಮ್ಮನಿಗೆ ವಯಸ್ಸಾಗಿದ್ದರಿಂದ ನೀಲಕಂಠನ ಮೇಲೆ ಪ್ರತಿಯೊಂದಕ್ಕೂ ಆಧಾರ ಪಡಬೇಕಾಗಿ ಬಂದಿದೆ. ಸ್ವಲ್ಪ ಹೊತ್ತಿಗೆ ಮದುವೆಯವರು ಬಂದು ಹಾಲ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ನವ್ಯಗೆ ಇಷ್ಟ ಇಲ್ಲದಿದ್ದರೂ ತಪ್ಪುವುದಿಲ್ಲ ಅಂದ ಹಾಗೆ ರೆಡಿಯಾಗಿ ಬಂದವರಿಗೆ ಕಾಫಿಗಳು ತೆಗೆದುಕೊಂಡು ಹೋಗಿ ಕೊಟ್ಟಳು. ಹುಡುಗಿಯನ್ನು ನೋಡುವುದಕ್ಕೆ ಇಷ್ಟು ಜನ ಬಂದಿದ್ದಾರೆ ಏನು? ಇದಕ್ಕೆ ಇಷ್ಟು ಜನ ಬಂದರೆ ನಾಳೆ ಮದುವೆಗೆ ಅವರ ಊರಿನವರ ಜೊತೆ ಸುತ್ತಮುತ್ತಲಿನ ಊರಿನವರನ್ನೆಲ್ಲ ಸಹ ಕರೆದುಕೊಂಡು ಬರುತ್ತಾರೇನೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಇಷ್ಟಕ್ಕೂ ಈ ಬ್ಯಾಚಲ್ಲಿ ಹುಡುಗ ಯಾರು ಅಂದುಕೊಂಡು ಯಾರಾದರೆ ನಮಗೇನು ಎಂದು ಇಷ್ಟ ಇಲ್ಲದ ಮದುವೆಗೆ ಸಂಭ್ರಮ ಯಾಕೆ ಅಂದುಕೊಂಡು ಮೌನವಾಗಿ ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡಿದ್ದಾಳೆ ನವ್ಯ. ನವ್ಯ ನೋಡೇ ಹುಡುಗನನ್ನು ಒಂದು ಸಾರಿ ಎಂದು ಅನ್ನುತ್ತಾಳೆ ನವ್ಯ ಫ್ರೆಂಡ್ ಆದ ಲಲಿತಾ. ಸುಮ್ಮನಿರೇ ಎಂದು అయిಷ್ಟದಿಂದ ಅನ್ನುತ್ತಾ ಮುಖ ಕನಿಷ್ಠ ಮೇಲಕ್ಕೆತ್ತಿ ಸಹ ನೋಡಲಿಲ್ಲ ನವ್ಯ. ಮದುವೆಯ ಹುಡುಗನಾದ ಗಿರೀಶ್ಗೆ ನವ್ಯ ಫೋಟೋ ನೋಡಿದಾಗಲೇ ತುಂಬ ಇಷ್ಟ ಆಗಿದ್ದಾಳೆ. ಆದರೆ ನವ್ಯ ಅನ್ನು ಕನಿಷ್ಠ ಒಂದು ಮಾತು ಸಹ ಇಷ್ಟ ಆದನಾ ಇಲ್ಲವಾ ಎಂದು ಕೇಳಲಿಲ್ಲ ನೀಲಕಂಠ. ಇನ್ನು ವರದಕ್ಷಿಣೆಯ ಬಗ್ಗೆ ಮಾತನಾಡೋಣ ಎಂದು ಅನ್ನುತ್ತಾನೆ. ಆದರೆ ಅವರು ವರದಕ್ಷಿಣೆ ಕೊಡು ಎಂದು ಕೇಳಲಿಲ್ಲ. ಆದರೂ ನೀಲಕಂಠ ವರದಕ್ಷಿಣೆ ಕೊಟ್ಟು ನಮ್ಮ ನವ್ಯ ಅನ್ನು ಕಳುಹಿಸುತ್ತೇವೆ. ನಮ್ಮ ಅಣ್ಣ ಸಂಪಾದಿಸಿದ್ದೆಲ್ಲ ಆಕೆಗೆ ಎಂದು ದೊಡ್ಡದಾಗಿ ಹೇಳಿಕೊಂಡನು. ಅದಕ್ಕೆ ನಿಮ್ಮ ಹುಡುಗಿಗೆ ನೀವು ಏನು ಇಟ್ಟುಕೊಳ್ಳುತ್ತೀರೋ ಇಟ್ಟುಕೊಳ್ಳಿ, ನಾವು ಏನು ಕೇಳುವುದಿಲ್ಲ, ನಮಗೆ ಹುಡುಗಿಯನ್ನು ಕೊಟ್ಟರೆ ಸಾಕು ಎಂದು ಅಂದರು. ಇನ್ನು ಹುಡುಗಿಯನ್ನು ಒಳಗಡೆ ಕರೆದುಕೊಂಡು ಹೋಗಿ ಅಂದಿದ್ದರಿಂದ ನವ್ಯಗೆ ಹೋದ ಉಸಿರು ಬಂದಂತಾಯಿತು. ಅಲ್ಲಿ ಇರುವ ತನಕ ಜೈಲಿನಲ್ಲಿ ಬಂಧಿಸಿದ ಕೈದಿಯಾಗಿ ಉಸಿರಾಡಲು ಆಗುತ್ತಿಲ್ಲ ಎಂದು ಅನಿಸಿತು. ರೂಮಿನೊಳಗಡೆ ಹೋದ ನಂತರ ಏನೇ ನವ್ಯ, ಹುಡುಗನನ್ನು ನೋಡಿದೆಯಾ, ನಿನಗೆ ಇಷ್ಟ ಆದನಾ ಎಂದು ಕೇಳಿದಳು ಲಲಿತಾ. ಇಲ್ಲ, ನಾನು ನೋಡಲಿಲ್ಲ, ನನಗೆ ಮದುವೆ ಎಂದರೆ ಇಷ್ಟ ಇಲ್ಲ. ನಮ್ಮ ತಂದೆ ತಾಯಿ ಬದುಕಿದ್ದರೆ ನನಗೆ ಈಗಲೇ ಮದುವೆ ಮಾಡುತ್ತಿದ್ದರಾ? ಅವರು ನನ್ನನ್ನು ಅಂಧಕಾರದಲ್ಲಿ ಬಿಟ್ಟು ಹೋದಂತೆ ಇದೆ. ಇಷ್ಟ ಇಲ್ಲ ಅನ್ನುವ ಮಾತು ಚಿಕ್ಕಪ್ಪನಿಗೆ ನೇರವಾಗಿ ಹೇಳಲಾಗದ ಪರಿಸ್ಥಿತಿ. ಯಾಕೆಂದರೆ ಭಯ. ಈ ಸಮಸ್ಯೆಯಿಂದ ನನ್ನನ್ನು ಯಾರು ಹೊರಗಡೆ ತರುತ್ತಾರೆ ಎಂದು ದುಃಖ ಪಡುತ್ತಿದ್ದಾಳೆ. ನಿಜವಾಗಿಯೇ ನಿನಗೆ ಅನ್ಯಾಯ ನಡೆಯುತ್ತಿದೆ. ಈ ಮಾತು ನಿನ್ನ ಹತ್ತಿರ ಹೇಳಬಾರದು, ಆದರೆ ಯಾಕೋ ಹುಡುಗನಿಗೆ ಜಾಸ್ತಿ ವಯಸ್ಸಾಗಿದೆ ಅನಿಸುತ್ತಿದೆ. ತಲೆಯ ಮೇಲೆ ಕೂದಲಿಲ್ಲ, ಹೊಟ್ಟೆ ಮುಂದಕ್ಕೆ ಬಂದಿದೆ ಅನ್ನುತ್ತಿದ್ದಾಳೆ ಲಲಿತಾ. ಅಲ್ಲಿ ನೀಲಕಂಠ ಎಲ್ಲ
ಆತುರವಾಗಿ ಸಂಬಂಧ ಕುದುರಿಸಿ ತಾಂಬೂಲಗಳು ಬದಲಾಯಿಸಿಕೊಳ್ಳುತ್ತಿದ್ದಾರೆ. ಎಂಗೇಜ್ಮೆಂಟ್ ಬೇಡ ಎಂದು ನೇರವಾಗಿ ಮದುವೆಗೆ ಮುಹೂರ್ತಗಳು ಇಟ್ಟುಕೊಳ್ಳೋಣ ಎಂದು ಮಾತು ಕೊಡುತ್ತಿದ್ದಾನೆ. ಅವರೂ ಸಹ ನವ್ಯವನ್ನು ನೋಡಿದಾಗಲಿಂದಲೂ ಇಂತಹ ಹುಡುಗಿ ಸಿಗುವುದಿಲ್ಲ ಎಂದು ಆತುರ ಪಡುತ್ತಿದ್ದಾರೆ. 2 ದಿನಗಳ ನಂತರ ಪುರೋಹಿತರ ಹತ್ತಿರ ಹೋಗಿ ಮದುವೆಗೆ ಮುಹೂರ್ತಗಳು ಸಹ ಇಟ್ಟಿದ್ದಾರೆ. ಈ ಕಡೆ ನವ್ಯ ಆಲೋಚನೆಯಲ್ಲಿ ಮುಳುಗಿದ್ದಾಳೆ. ಈ ಮದುವೆ ಹೇಗೆ ನಿಲ್ಲುತ್ತದೆ ಎಂದು. ಅಷ್ಟರಲ್ಲಿ ಧನುಂಜಯ್ ಅಂದರೆ ನವ್ಯ ತಾಯಿ ಅವರ ತಮ್ಮ ಬಂದು ನೀಲಕಂಠನನ್ನು ಭೇಟಿ ಮಾಡಿದನು. ಏನು ಭಾವ ನೀವು ಮಾತನಾಡುತ್ತಿರುವುದು? ನವ್ಯವನ್ನು 2ನೇ ಮದುವೆಯವನ ಜೊತೆ ಮದುವೆ ಏನು ಎಂದು ನೀಲಕಂಠನನ್ನು ಕೇಳುತ್ತಾನೆ. ಧನುಂಜಯ್ ಎಲ್ಲ ತಿಳಿದುಕೊಂಡೇ ಬಂದಿದ್ದೀಯಾ? 2ನೇ ಮದುವೆಯವನೇ, ಆದರೆ ತುಂಬ ಆಸ್ತಿ ಇದೆ, ಒಳ್ಳೆ ಪರಪತಿ, ಹೆಸರಿರುವ ಕುಟುಂಬ ಎಂದು ತಿಳಿದುಕೊಳ್ಳಲಿಲ್ಲವಾ ಅಂದನು ನೀಲಕಂಠ. ಅದು ತಿಳಿದುಕೊಂಡರೂ ನವ್ಯಗೆ ಈಗಲೇ ಮದುವೆ ಮಾಡಬೇಕಾದ ಅವಸರ ಏನು? ಆಕೆ ಇನ್ನೂ ಓದಿಕೊಳ್ಳುತ್ತಿದ್ದಾಳೆ ಅಲ್ಲವಾ? ಹೌದು, ಆದರೆ ಅಮ್ಮನೇ ಆಕೆ ಬದುಕಿರುವಾಗಲೇ ನವ್ಯ ಮದುವೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದಾಳೆ. ಅದಕ್ಕೋಸ್ಕರ ಇದೆಲ್ಲ ಎಂದು ಸುಳ್ಳು ಹೇಳುತ್ತಾನೆ. ನಿಜನೇ, ಆದರೆ ಭಾವ ಸಂಪಾದಿಸಿದ ಆಸ್ತಿ ತುಂಬ ಇದೆ. ಅದನ್ನು ನೋಡಿಯಾದರೂ ನವ್ಯವನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ತುಂಬ ಜನ ಬರುತ್ತಾರೆ. ಆದರೆ ನೋಡಿ 2ನೇ ಮದುವೆಯವನಿಗೆ ಏನು ಭಾವ ಎಂದು ಕೇಳುತ್ತಾನೆ. ಎಲ್ಲ ತಿಳಿದುಕೊಂಡೇ ನಾನು ಮದುವೆ ಫಿಕ್ಸ್ ಮಾಡಿದೆ ಎಂದು ನೀಲಕಂಠ ಜೋರಾಗಿ ಮಾತನಾಡುತ್ತಾನೆ. ಭಾವ, ತಂದೆ ತಾಯಿ ಇಲ್ಲದ ಮಗು, ಕತ್ತು ಕೊಯ್ಯಬೇಡ. ನಿನ್ನ ಮಗಳಿಗೆ ಅಮೆರಿಕ ಸಂಬಂಧ ಮಾಡಿ ನವ್ಯಗೆ ಇಂತಹವನ ಜೊತೆ ಎಂದು ಮಾತು ಜಾರುತ್ತಾನೆ ಧನುಂಜಯ್. ನಾನು ಕತ್ತು ಕೊಯ್ದಿದ್ದೀನಾ? ನಮ್ಮ ಅಣ್ಣ ಬದುಕಿದ್ದರೂ ಸಹ ನಮ್ಮ ಅಣ್ಣ ಆದರೂ ಇಂತಹ ಒಳ್ಳೆ ಸಂಬಂಧ ತರುತ್ತಿದ್ದರಾ? ತರುತ್ತಿರಲಿಲ್ಲ, ನೆನಪಿಟ್ಟಿಕೋ. ಹೌದು, ಅಮೆರಿಕ ಸಂಬಂಧ ಮಾಡಿದೆ, ನಿಜಾನೇ. ಆದರೆ ನನ್ನ ಅಳಿಯ ಅಲ್ಲಿ ಜಾಬ್ ಅನ್ನುವ ಹೆಸರಿನಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸುತ್ತಿದ್ದಾನೆ. ಆದರೆ ಇಲ್ಲಿ ನವ್ಯ 7 ತರಗಳು ತಿಂದು ಕುಳಿತುಕೊಂಡರೂ ಸವಿಯದ ಆಸ್ತಿ ಇದೆ. ಆದರೂ ನಿನಗೇನು ಹಕ್ಕಿದೆ ಎಂದು ನವ್ಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅಣ್ಣ ಅತ್ತಿಗೆ ತೀರಿಕೊಂಡ ನಂತರ ನವ್ಯ ಜವಾಬ್ದಾರಿ ಯಾರದು ಅಂದಾಗ ನಾನೇ ಅವರ ಮಾವ ಎಂದು ಒಂದು ಮಾತು ಸಹ ಆಡದೆ ಹೊರಟು ಹೋದೆ. ಮತ್ತೆ ಈಗ್ಯಾಕೆ ಹೀಗೆ ಎಂದು ನೀಲಕಂಠ ಅನ್ನುವಷ್ಟರಲ್ಲಿ ಧನುಂಜಯ್ ಆಶ್ಚರ್ಯದಿಂದ ಅಸಹಾಯಕನಾಗಿ ನೋಡಿದನು. ಆಗಲೇ ನವ್ಯವನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡು ಹೋಗಬೇಕೆಂದು ಇದ್ದರೂ ಧನುಂಜಯ್ ತನ್ನ ಹೆಂಡತಿಯಾದ ಭಾನುಮತಿಯಿಂದ ಏನೂ ಮಾಡಲಾರದ ಪರಿಸ್ಥಿತಿ. ಭಾನುಮತಿಯ ಹೆಣ್ಣು ಮಗಳು ಬದುಕಿದ್ದಾಗಲೇ ಯಾವಾಗಲೂ ಮರ್ಯಾದೆಯಿಂದ ನೋಡಲಿಲ್ಲ. ಇನ್ನು ತನ್ನ ಮಗಳಾದ ನವ್ಯವನ್ನು ನೋಡಿಕೊಳ್ಳುತ್ತಾಳೆ ಅನ್ನುವ ನಂಬಿಕೆ ಧನುಂಜಯ್ಗೆ ಇಲ್ಲ ಎಂದು ನೋವು ಪಡುತ್ತಾ ಏನೂ ಮಾತನಾಡಲಾಗಲಿಲ್ಲ. ಇನ್ನು ಆತ ಏನೂ ಮಾಡಲಾಗುವುದಿಲ್ಲ ಎಂದು ನಿರ್ಣಯಿಸಿಕೊಂಡು ನೀಲಕಂಠನ ಹತ್ತಿರ ವಾದಿಸಲಾರದೆ ಮೌನವಾಗಿ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದನು. ಇನ್ನು ನೀಲಕಂಠನಿಗೆ ಅಡ್ಡ ಹೇಳುವವರು ಇಲ್ಲವೆಂದು ತನ್ನ ಅತಿ ಆಸೆಯನ್ನು ನೆರವೇರಿಸಿಕೊಳ್ಳುವುದಕ್ಕೆ ಎಲ್ಲರ ಎದುರುಗಡೆ ನವ್ಯಗೆ ಜಾಸ್ತಿ ವರದಕ್ಷಿಣೆ ಕೊಡುತ್ತಿದ್ದೇನೆ ಎಂದು ಒಪ್ಪಿಕೊಂಡು ಮದುವೆಯವರಿಗೆ ವರದಕ್ಷಿಣೆ ಕೊಡುವುದಿಲ್ಲ, ನಿಮಗೆ ಇಷ್ಟವಾದರೆ ನಮ್ಮ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಿ ಎಂದು ಒಪ್ಪಿಸಿ ಸಂಬಂಧ ಫಿಕ್ಸ್ ಮಾಡಿದ್ದಾನೆ. ಈ ವಿಧವಾಗಿ ನವ್ಯ ಅತ್ತೆಯವರ ಮನೆಗೆ ಹೋದರೆ ಆಕೆಯ ಆಸ್ತಿ ಆತನ ಹೆಸರ ಮೇಲೆ ಬರೆದುಕೊಂಡು ಅನುಭವಿಸಬೇಕೆಂಬ ಕೋರಿಕೆಯಿಂದ ಗಾಳಿಯಲ್ಲಿ ಅಂತಸ್ತುಗಳು ಕಟ್ಟುತ್ತಿದ್ದಾನೆ ನೀಲಕಂಠ. ಅಲ್ಲಿ ನವ್ಯ ಭಯಭೀತಿಯಿಂದ ಇರುತ್ತಾ ಏನ್ ನಡೆಯುತ್ತದೆಯೋ ಅನ್ನುವ ಆಂದೋಲನೆಯಿಂದ ಮಾಡುತ್ತಿರುವ ಕೆಲಸ ಮರೆತು ಹೋಗುತ್ತಾ ತಡಬಡುತ್ತಿದ್ದಾಳೆ. ನವ್ಯ, ಏನು ಸಾರು ಸಪ್ಪೆಯಾಗಿದೆ? ಅದು ಚಿಕ್ಕಮ್ಮ, ಉಪ್ಪು ಹಾಕುವುದು ಮರೆತು ಹೋಗಿದ್ದೀನಿ. ಮತ್ತೆ ಇದೇನು, ತೊಂಡೆಕಾಯಿ ಪಲ್ಯ ಮಾಡುತ್ತೇನೆ, ತೊಂಡೆಕಾಯಿ ಕಟ್ ಮಾಡು ಅಂದರೆ ಬೆಂಡೆಕಾಯಿ ಕಟ್ ಮಾಡುತ್ತಿದ್ದೀಯಾ ಅನ್ನುವಷ್ಟರಲ್ಲಿ ನವ್ಯ ಇದೇನಿದು ಎಂದು ನೋಡುತ್ತಾ ಇದ್ದಾಳೆ. ನಿನ್ನೆ ಕಾಲೇಜಿಗೆ ಲಂಚ್ ಬಾಕ್ಸ್ ಟೇಬಲ್ ಮೇಲೆ ಇಟ್ಟು ಹೊರಟು ಹೋಗಿದ್ದೀಯಾ? ಏನಿದು ಈ ಮರೆವು, ಯಾವಾಗ ಇಲ್ಲದಿದ್ದು? ಪಕ್ಕದಲ್ಲಿಯೇ ಇದ್ದ ನವ್ಯ ಅಜ್ಜಿ ಅನ್ನಪೂರ್ಣಮ್ಮ ಮದುವೆ ಅಲ್ವಮ್ಮ, ಅದಕ್ಕೆ ಮದುವೆಯ ನಂತರ ಕಾಣಬೇಕಾದ ಕನಸುಗಳೆಲ್ಲ ಕಾಣುತ್ತಿದ್ದಂತಿದ್ದಾಳೆ. ಯಾವ ಹೆಣ್ಣು ಮಗು ಆದರೂ ಮಾಡುವ ಕೆಲಸನೇ ಅಂದಳು. ಈಗಲೇ ಎಲ್ಲ ಕನಸುಗಳು ಕಾಣಬೇಡ, ಮದುವೆಯ ನಂತರ ಕಾಣುವಿಯಂತೆ, ಸ್ವಲ್ಪ ಸ್ವಲ್ಪ ಬಚ್ಚಿಟ್ಟಿಕೋ ನವ್ಯ ಎಂದು ಆಟಾಡಿಸುತ್ತಾ ಅನ್ನುತ್ತಾಳೆ ನವ್ಯ ಚಿಕ್ಕಮ್ಮ. ಏನ್ ಕನಸುಗಳೋ ಏನೋ, ಇಷ್ಟವಲ್ಲದ ಮದುವೆಯಿಂದ ನನ್ನನ್ನು ನಾನೇ ಮರೆತು ಹೋಗಿ ಅಂಧಕಾರದಲ್ಲಿ ಬದುಕುತ್ತಿದ್ದ ಹಾಗೆ ಇದೆ. ನನ್ನ ಬಾಧೆ ಇವರಿಗೆ ಹೀಗೆ ಅರ್ಥ ಆದಂತಿದೆ.
ನೋಡುತ್ತಿದ್ದರೆ ಮದುವೆಯ ಡೇಟ್ ಹತ್ತಿರ ಬರುತ್ತಿದೆ ಎಂದು ಪ್ರತಿಕ್ಷಣ ಗಾಬರಿ ಬೀಳುತ್ತಿದ್ದಾಳೆ. ಮದುವೆಗೋಸ್ಕರ ಶಾಪಿಂಗ್ ಇಷ್ಟವಿಲ್ಲದಿದ್ದರೂ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಭಯದಿಂದ ಮಾಡುತ್ತಾಳೆ. ಮನಸ್ಸೆಲ್ಲ ನೋವಿನಿಂದ ಭಾರವಾಗಿ ಇದೆ ಎಂದು ಹಾಗೆ ಹೊರಗಡೆ ಹೋದರೆ ಮದುವೆಗೆ ಬೇಕಾಗಿರುವ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದು ಅಜ್ಜಿಗೆ ಚಿಕ್ಕಮ್ಮನಿಗೆ ಹೇಳಿ ನವ್ಯ ಲಲಿತಾ ಜೊತೆ ಸಿಟಿಗೆ ಹೋಗುತ್ತಾಳೆ. ನವ್ಯ, ಏನಾಗಿದೆ ಎಂದು ಹೀಗೆ ಮೌನವಾಗಿ ಇರುತ್ತಿದ್ದೀಯಾ? ಸ್ವಲ್ಪವಾದರೂ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ ಎಂದೇ ಅಲ್ವಾ ನನ್ನ ಜೊತೆ ಸಿಟಿಗೆ ಬಂದಿದ್ದು. ಈಗ ಯಾಕೆ ಈ ಮೌನ? ಏನಾದರೂ ಮಾತನಾಡು ಎಂದು ಮೌನದಿಂದ ನನಗೆ ಹುಚ್ಚಿಡಿಸಬೇಡ ಅನ್ನುತ್ತಿದ್ದಾಳೆ ಲಲಿತಾ. ಏನು ಮಾತನಾಡಬೇಕು? ಈ ಮದುವೆಯನ್ನು ಹೇಗೆ ನಿಲ್ಲಿಸಬೇಕು? ಒಂದು ಐಡಿಯಾ ಕೊಡೆ. ಹೋಗಲಿ, ಏನಾದರೂ ಮಾಡಿಕೊಳ್ಳೋಣ ಅಂದರೆ ಈ ವಯಸ್ಸಿನಲ್ಲಿ ಅಜ್ಜಿಗೆ ನೋವು ಕೊಡಲಾರೆ. ಮನೆಯಲ್ಲಿ ಚಿಕ್ಕಪ್ಪ ಮದುವೆ ಕೆಲಸಗಳು ಆತುರವಾಗಿ ಮಾಡುತ್ತಾ ಮದುವೆಯ ಗೋಳು ಶುರು ಮಾಡಿದ್ದಾನೆ. ಇಷ್ಟು ದಿನ ನಮ್ಮ ತಂದೆ ತಾಯಿ ನನ್ನನ್ನು ಬಿಟ್ಟು ಹೋದರೂ ಅವರಿದ್ದ ತಿರುಗಾಡಿದ ಮನೆಯಲ್ಲಿ ಇದ್ದರೆ ಅವರ ಜೊತೆ ಇದ್ದಂತೆಯೇ ಅನಿಸುತ್ತಿತ್ತು. ಆದರೆ ಈ ಮದುವೆಯಿಂದ ಎಲ್ಲ ಮಾಯವಾಗಿ ಹೋಗುತ್ತಿದೆ. ಆ ಮನೆಯಲ್ಲಿ ಒಂದೊಂದು ಕ್ಷಣ ಸಹ ನರಕವಾಗಿ ಪ್ರಾಣ ಇದ್ದರೂ ಇಲ್ಲದಂತೆ ಅನಿಸುತ್ತಿದೆ. ಏನೋ ಒಂದು ಹೇಳಿ ನಿನ್ನ ಜೊತೆ ಹೀಗೆ ಬಂದೆ ಅನ್ನುತ್ತಿದ್ದಾಳೆ ನವ್ಯ ನೋವಿನಿಂದ. ನವ್ಯ, ಯಾಕೆ ಅಷ್ಟು ನೆಗೆಟಿವ್ ಆಗಿ ಮಾತನಾಡುತ್ತಿದ್ದೀಯಾ? ಏನು, ನಿಮ್ಮ ಚಿಕ್ಕಪ್ಪ ಹೇಳಿದ್ದು ನಿಜಾನೇನೇನೋ? ಮನುಷ್ಯ ಹಾಗೆ ಇದ್ದರೂ ನಿನ್ನ ಜೊತೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೇನೋ? ಆಲೋಚಿಸು. ಅವರಿಗೆ ತುಂಬ ಆಸ್ತಿ ಇದೆಯಂತೆ. 7 ತರಗಳು ಕುಳಿತುಕೊಂಡು ತಿಂದರೂ ಸವಿಯದ ಆಸ್ತಿ ಇದೆಯಂತೆ. ನಿನಗೆ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಾನೇನೋ? ಲಲಿತಾ, ನೀನು ಹಾಗೆಯೇ ಮಾತನಾಡುತ್ತೀಯ. ಯಾಕೆಂದರೆ ನೀನು ನಿಮ್ಮ ಭಾವನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೀಯ ಅಲ್ವಾ? ನನಗೂ ನಿನ್ನ ತರಹ ಭಾವ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ನಮ್ಮ ಭಾವನನ್ನೇ ಮದುವೆ ಮಾಡಿಕೊಳ್ಳುತ್ತಿದ್ದೆ. ನನಗೆ ಆ ಅದೃಷ್ಟ ಇಲ್ಲ. ನವ್ಯ, ಮನುಷ್ಯನ ಸೌಂದರ್ಯ ನೋಡಿ ಅಂಚನೆ ಹಾಕಬಾರದಂತೆ ಎಂದು ನಮ್ಮ ಅಮ್ಮ ಹೇಳಿದಳು. ದೊಡ್ಡವರು ನಮಗೋಸ್ಕರನೇ ಹೇಳುತ್ತಾರೆ ಅಲ್ವಾ? ನಿಮ್ಮ ಅಜ್ಜಿ ನಿನ್ನನ್ನು ಎಷ್ಟು ದಿನಗಳು ನೋಡಿಕೊಳ್ಳುತ್ತಾಳೆ? ದಯವಿಟ್ಟು ನಿನ್ನ ಮನಸ್ಸಿಗೆ ನೀನೇ ಹೇಳಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕು. ಒಂದು ಮಾತು ನೆನಪಿಟ್ಟಿಕೋ, ಈ ಮದುವೆಯಿಂದ ನಿನಗೆ ನಷ್ಟ ಆಗುತ್ತದೆ ಎಂದು ಅನಿಸಿದರೆ ಮೇಲಿರುವ ನಿಮ್ಮ ತಂದೆ ತಾಯಿ ಯಾವುದೋ ಒಂದು ರೂಪದಲ್ಲಿ ಬಂದು ಈ ಮದುವೆಯನ್ನು ನಿಲ್ಲಿಸುತ್ತಾರೆ. ಒಂದು ವೇಳೆ ಒಳ್ಳೆಯದು ಆಗುತ್ತದೆ ಅಂದರೆ ಈ ಮದುವೆ ನೀನು ಬೇಡ ಅಂದರೂ ನಡೆಯುತ್ತದೆ. ಸರಿನಾ? ಈ ವಿಷಯದ ಬಗ್ಗೆ ಜಾಸ್ತಿ ಆಲೋಚಿಸಿ ನಿನ್ನ ಮನಸ್ಸಿಗೆ ಕಷ್ಟ ಇಟ್ಟುಕೊಳ್ಳಬೇಡ, ನಡಿ ಎಂದು ಸಿಟಿಯಲ್ಲಿ ಶಾಪಿಂಗ್ ಮಾಡುತ್ತಾ ಇರುತ್ತಾರೆ. ಲಲಿತಾ, ಯಾಕೋ ಕೆಲವು ದಿನಗಳಿಂದ ನನ್ನನ್ನು ಯಾರೋ ಫಾಲೋ ಆಗುತ್ತಿದ್ದಾರೆ ಎಂದು ಅನಿಸುತ್ತಿದೆ. ಈಗ ಸಹ ಹಾಗೇ ಅನಿಸುತ್ತಿದೆ. ನೀನು ಗಮನಿಸಿದಾ ಎಂದು ಸುತ್ತಲೂ ನೋಡಿದರೂ ಯಾರೂ ಕಾಣಿಸಲಿಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ನವ್ಯಗೆ ಮತ್ತೆ ಹಾಗೆ ಅನಿಸಿತು. ಲಲಿತಾ, ನಮ್ಮ ಹಿಂದೆ ಯಾರೋ ಬರುತ್ತಿದ್ದಾರೆ ಎಂದು ಹಿಂದುಗಡೆ ತಿರುಗುತ್ತಾರೆ. ಯಾರೂ ಕಾಣಿಸಲಿಲ್ಲ. ಆದರೆ ಸ್ವಲ್ಪ ದೂರದಲ್ಲಿ 6 ಅಡಿ ಎತ್ತರದ ಒಬ್ಬ ಮನುಷ್ಯ ಹಿಂದುಗಡೆ ತಿರುಗಿ ಇರುತ್ತಾನೆ. ಆತ ನಿನಗೆ ಗೊತ್ತಾ ನವ್ಯ ಅನ್ನುತ್ತಾಳೆ ಲಲಿತಾ. ಗೊತ್ತಿಲ್ಲ ಎಂದು ತಲೆ ಅಲ್ಲಾಡಿಸಿದಳು ನವ್ಯ. ಇದೆಲ್ಲ ನಿನ್ನ ಭ್ರಮೆ. ಇಲ್ಲಿ ನಮ್ಮನ್ನು ಯಾರು ಫಾಲೋ ಆಗುತ್ತಾರೆ? ಬೇಗ ನಡಿ, ಇನ್ನೂ ಲೇಟು ಮಾಡಿದರೆ ಕತ್ತಲಾಗುತ್ತದೆ. ಮನೆಯವರು ಇನ್ನೂ ಬರಲಿಲ್ಲವೆಂದು ಭಯ ಬೀಳುತ್ತಾರೆ ಎಂದು ಲಲಿತಾ ನವ್ಯ ಮನೆಗೆ ಬರುತ್ತಾರೆ. ನವ್ಯ ಏನು ಮಾಡಲಾರದೆ ಲಲಿತಾ ಹೇಳಿದ್ದು ನಂಬುತ್ತಾ ಯಾರೋ ಬರುತ್ತಿದ್ದಾರೆ ಎಂದು ಈ ಮದುವೆ ನಡೆಯದೆ ನಿಲ್ಲಿಸುತ್ತಾರೆಂದು ಮೇಲೆ ಇರುವ ನಮ್ಮ ತಂದೆ ತಾಯಿ ನನಗೆ ಅನ್ಯಾಯ ಆಗದೆ ನೋಡಿಕೊಳ್ಳುತ್ತಾರೆ ಎಂದು ಎದುರು ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ನವ್ಯ ಬಾಧೆ ಪಡುತ್ತಾ ಭಯ ಬೀಳುತ್ತಿದ್ದರೂ ಮದುವೆಯ ದಿನ ಬಂದಿತು. ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಮದುವೆ ಮನೆಯಲ್ಲಿ ಮದುವೆ ಕೆಲಸಗಳ ಜೊತೆ ಬ್ಯುಸಿಯಾಗಿ ಇದ್ದಾರೆ. ಮದುವೆ ಮನೆಯಲ್ಲಿ ವೇದ ಮಂತ್ರಗಳು ಕೇಳಿಸುತ್ತಿದ್ದಾವೆ. ನೆಂಟರೆಲ್ಲರೂ ಮದುವೆ ಮನೆಯಲ್ಲಿ ಖುಷಿಯಾಗಿ ಓಡಾಡುತ್ತಿದ್ದಾರೆ. ಮದುವೆಯ ಹುಡುಗ ಗಿರೀಶ್ ಹಸೆಮಣೆಯ ಮೇಲೆ ಕುಳಿತುಕೊಂಡಿದ್ದಾನೆ. ಆತನ ಮುಖದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿದೆ. ಅಲ್ಲಿ ವಧು ನವ್ಯ ರೂಮಿನಲ್ಲಿ ಒಂಟಿಯಾಗಿ ಇದ್ದಾಳೆ. ಇನ್ನೊಂದು ಗಂಟೆಯಲ್ಲಿ ಮದುವೆ ನಡೆಯುತ್ತದೆ. ಮದುವೆ ಮನೆಯಲ್ಲಿ ಮಾಡುತ್ತಿರುವ ಸಂಭ್ರಮವೆಲ್ಲ ನವ್ಯಗೆ ಇಷ್ಟ ಆಗುತ್ತಿಲ್ಲ. ಅಷ್ಟರಲ್ಲಿ ಲಲಿತಾ ಬಂದು, ಏನೇ ನೀನು ಮತ್ತೆ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದೀಯಾ? ಅಲ್ಲಿ ಹುಡುಗ ಬಂದು ಮಂಟಪದಲ್ಲಿ ಕುಳಿತುಕೊಂಡಿದ್ದಾನೆ. ನೀನು ಮಾತ್ರ ಏನೂ ತಿಳಿಯದವಳಂತೆ ಇದ್ದೀಯಾ ಅನ್ನುತ್ತಾ ನವ್ಯಗೆ ಕೈಗಳ ತುಂಬ ಬಳೆಗಳು, ಹಸಿರು ಬಣ್ಣದ ರೇಷ್ಮೆ ಸೀರೆ, ಜಡೆ ತುಂಬ ಮಲ್ಲಿಗೆ ಹೂವು, ಒಡವೆಗಳನ್ನು ಹಾಕಿ
ಕೊನೆಯದಾಗಿ ಕೆನ್ನೆಯ ಮೇಲೆ ದೃಷ್ಟಿಯ ಚುಕ್ಕೆ ಇಟ್ಟಿದಳು ಲಲಿತಾ. ನೋಡು, ಎಷ್ಟು ಚೆನ್ನಾಗಿದ್ದೀಯೋ, ನೋಡುತ್ತಿದ್ದರೆ ನನ್ನ ದೃಷ್ಟಿನೇ ತಗಲುವ ಹಾಗೆ ಇದೆ ಅನ್ನುತ್ತಿದ್ದಾಳೆ ಲಲಿತಾ. ಕನ್ನಡಿಯಲ್ಲಿ ಆಕೆಯ ಮುಖವನ್ನು ನೋಡುತ್ತಾ, ಏನು ನವ್ಯ, ನಿನ್ನ ಜೀವನ ಆಲನೆ ಪಾಲನೆ ನೋಡಬೇಕಾದ ತಂದೆ ತಾಯಿಯನ್ನು ಕಳೆದುಕೊಂಡೆ. ಈಗ ಇಷ್ಟವಿಲ್ಲದ ಮದುವೆಯಿಂದ ಹೊಸ ಜೀವನದಲ್ಲಿ ಹೆಜ್ಜೆ ಇಡುತ್ತಿದ್ದೀಯ. ನಿನ್ನ ಭವಿಷ್ಯತ್ತು ಹೇಗೆ ಇರುತ್ತದೆಯೋ ಏನೋ ಅಂದಳು. ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಿದ್ದಾಳೆ ನವ್ಯ. ನವ್ಯ, ಏನೇ ಎಲ್ಲ ಇನ್ನೊಂದು ಗಂಟೆಯಲ್ಲಿ ಆಗಿ ಹೋಗುತ್ತದೆ. ನಿನ್ನ ಮದುವೆ ನಡೆದು ನಿಮ್ಮ ಅತ್ತೆಯವರ ಮನೆಗೆ ಹೊರಟು ಹೋಗುತ್ತಿದ್ದೀಯ. ಎಲ್ಲ ಒಳ್ಳೆಯದೇ ನಡೆಯುತ್ತದೆ. ಟೈಮ್ ಆಗುತ್ತಿದೆ, ಮದುವೆ ಹೆಣ್ಣನ್ನು ಕರೆಯಿರಿ ಎಂದು ಪುರೋಹಿತರು ಅಂದಿದ್ದರಿಂದ ಲಲಿತಾ ಜೊತೆ ಇನ್ನೂ ಸ್ವಲ್ಪ ಜನ ಸೇರಿ ನವ್ಯ ಅನ್ನು ಕಲ್ಯಾಣ ಮಂಟಪದ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತಾ ತಂದೆ ತಾಯಿ ಫೋಟೋ ಹತ್ತಿರ ಹೋಗಿ ನಮಸ್ಕಾರ ಮಾಡಿ, ಏನಮ್ಮ ನನಗೆ ಈ ಪರಿಸ್ಥಿತಿ, ನನ್ನ ಜೀವನವನ್ನು ಈ ಮದುವೆ ಯಾವ ಕಡೆಗೆ ಕರೆದುಕೊಂಡು ಹೋಗುತ್ತದೆಯೋ. ಅಪ್ಪ, ಇಷ್ಟ ಇಲ್ಲದ ಮದುವೆ ಮಾಡಿಕೊಳ್ಳುತ್ತಿರುವುದಕ್ಕೆ ಬಾಧೆ ಪಡಬೇಕು. ಈ ಮದುವೆಯಿಂದ ಈ ಮನೆಯ ನಿಮ್ಮ ಜ್ಞಾಪಕಗಳಿಗೆ ದೂರ ಆಗುತ್ತಿದ್ದೇನೆ ಎಂದು ನೋವು ಪಡಬೇಕು. ಅರ್ಥ ಆಗುತ್ತಿಲ್ಲ ಎಂದು ಬಾಧೆ ಪಡುತ್ತಾ ಪಕ್ಕದಲ್ಲಿರುವ ತನ್ನ ಅಜ್ಜಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಇದ್ದರೆ ಪಾದಗಳ ಮೇಲೆ ಆಕೆಯ ಕಣ್ಣೀರಿನ ಹನಿ ಬೀಳುತ್ತಿದ್ದರೆ, ನವ್ಯ, ನಮ್ಮನ್ನು ಬಿಟ್ಟು ಹೋಗುತ್ತಿರುವುದಕ್ಕೆ ನೋವು ಪಡುತ್ತಿದ್ದೀಯಾ? ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ತನ್ನ ಜೀವನದಲ್ಲಿ ತಪ್ಪಿಸಿಕೊಳ್ಳಲಾಗದ ಘಟನೆ. ಆವಾಗ ನಾನು ನನ್ನನ್ನು ಹೆತ್ತವರ ಮನೆಯನ್ನು ಬಿಟ್ಟು ಬಂದೆ. ನಿಮ್ಮ ತಾಯಿಯೂ ಸಹ ಹಾಗೆ ತವರು ಮನೆಯನ್ನು ಬಿಟ್ಟು ಬಂದಳು. ನೀನು ನಿಮ್ಮ ಅತ್ತೆಯವರ ಮನೆಗೆ ಹೋದ ಮೇಲೆ ನಿನ್ನ ಗಂಡನ ಪ್ರೀತಿ, ನಿಮ್ಮ ಅತ್ತೆಯವರ ಮನೆಯ ಆಪ್ಯಾಯತೆ ನಮ್ಮನ್ನು ಮರೆಯುವ ಹಾಗೆ ಮಾಡುತ್ತವೆ. ನೋಡುತ್ತಾ ಇರು. ಇನ್ನು ಸಂತೋಷವಾಗಿ ನಗುತ್ತಾ ನಿನ್ನ ಗಂಡನ ಕೈಯಲ್ಲಿ ತಾಳಿ ಕಟ್ಟಿಸಿಕೋ ತಾಯಿ ಎಂದು ಪ್ರೀತಿಯಿಂದ ಅನ್ನುತ್ತಿದ್ದಾಳೆ ಅನ್ನಪೂರ್ಣಮ್ಮ. ಇನ್ನು ನವ್ಯ ಅಲ್ಲಿಂದ ಮದುವೆ ಮಂಟಪಕ್ಕೆ ಹೋಗುತ್ತಾಳೆ. ಅಮೆರಿಕದಿಂದ ಮದುವೆಗೆ ಬಂದಿದ್ದ ಶ್ರೇಯಾ ಮದುವೆಯ ಹುಡುಗನನ್ನು ನೋಡಿ, ಅಮ್ಮ, ಮದುವೆಯ ಹುಡುಗನಿಗೆ ಜಾಸ್ತಿ ವಯಸ್ಸಾದಂತೆ ಇದ್ದಾನೆ. ನವ್ಯ ಆತನ ಜೊತೆ ಮದುವೆಗೆ ಹೇಗೆ ಒಪ್ಪಿಕೊಂಡಳು ಅನ್ನುತ್ತಿದ್ದಾಳೆ. ನಿಧಾನಕ್ಕೆ ಮಾತನಾಡೆ. ಎಲ್ಲಿ ಒಪ್ಪಿಕೊಂಡಳು? ನಿಮ್ಮ ತಂದೆ ಅದು ಇದು ಎಂದು ಹೇಳಿ ಒಪ್ಪಿಸಿದನು. ಆಗ ಯಾವ ದಾರಿನೂ ಇಲ್ಲದೆ ಒಪ್ಪಿಕೊಂಡಳು. ಈ ಮದುವೆಯಿಂದ ಆಕೆಯ ಪೀಡೆ ತೊಲಗುತ್ತದೆ. ಆದರೆ ವರದಕ್ಷಿಣೆ ಬೇಡ ಎಂದೇ ಈ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಅವಳ ಆಸ್ತಿಯೆಲ್ಲ ನಮ್ಮ ಕೈಗೆ ಸಿಗುತ್ತದೆ. ಆವಾಗ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಹತ್ತಿರ ಏನೂ ಇಲ್ಲವೆಂದು ಕೀಳಾಗಿ ನೋಡುತ್ತಿದ್ದರು. ಈಗ ನೋಡು, ಅವರು ತೀರಿಕೊಂಡಿದ್ದಾರೆ. ಇಲ್ಲಿ ಎರಡನೇ ಮದುವೆಯವನ ಜೊತೆ ನವ್ಯ ಪ್ರತಿ ಕ್ಷಣ ಸಾಯುತ್ತಾ ಬದುಕುತ್ತಿರುತ್ತಾಳೆ ಎಂದು ಅನ್ನುತ್ತಾ ಮಾತನಾಡಿಕೊಳ್ಳುತ್ತಿದ್ದಾರೆ. ಮದುವೆ ಮನೆಯಲ್ಲಿ ಇದ್ದ ನೆಂಟರು ಬಂಧು ಮಿತ್ರರೆಲ್ಲ ವರನನ್ನು ನೋಡಿ ಮೂಗಿನ ಮೇಲೆ ಬೆರಳುಗಳು ಹಾಕಿಕೊಂಡು, ನೀಲಕಂಠ ಏನು ಇಂತಹ ಹುಡುಗನನ್ನು ನೋಡಿದ್ದಾನೆ? ಹೆತ್ತ ಮಗಳಿಗೆ ಅಮೆರಿಕ ಸಂಬಂಧ, ಅಣ್ಣನ ಮಗಳಿಗೆ ಎರಡನೇ ಮದುವೆಯವನನ್ನು ನವ್ಯಗೆ ಅನ್ಯಾಯ ಮಾಡುತ್ತಿದ್ದಾನೆ ಅನ್ನುತ್ತಾ ಒಬ್ಬರ ಹತ್ತಿರ ಒಬ್ಬರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರ ಬಾಯಿ ಮುಚ್ಚಿಸುವುದಕ್ಕೆ ಮದುವೆ ಏರ್ಪಾಟುಗಳು ಗ್ರ್ಯಾಂಡ್ ಆಗಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾನೆ. ಒಂದು ಕಡೆ ಡ್ಯಾನ್ಸುಗಳು, ಇನ್ನೊಂದು ಕಡೆ ಹಾಡುಗಳು, ಮಧ್ಯದಲ್ಲಿ ಕಲ್ಯಾಣ ಮಂಟಪದ ವೇದಿಕೆಯ ಮೇಲೆ ವೇದ ಮಂತ್ರಗಳು, ಮಂಗಳವಾದ್ಯಗಳಿಂದ ಈ ಮದುವೆ ನಡೆಯುತ್ತಿದೆ. ಕಲ್ಯಾಣ ಮಂಟಪದ ಮೇಲೆ ಬಂದ ವಧು ನವ್ಯ ಪುರೋಹಿತನಿಗೆ ತನ್ನ ಕೈಯಲ್ಲಿ ಇದ್ದ ತೆಂಗಿನಕಾಯಿಯನ್ನು ಕೊಡುತ್ತಾ ಹಸೆಮಣೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಫೋಟೋದಲ್ಲಿ ಇರುವುದಕ್ಕಿಂತ ಹತ್ತಿರ ಕುಳಿತುಕೊಂಡ ನವ್ಯ 1000 ಪಟ್ಟು ಸುಂದರವಾಗಿ ಕಾಣಿಸುತ್ತಿದ್ದಾಳೆ ವರನಿಗೆ. ನವ್ಯ ಕಡೆಗೆ ಕಣ್ಣುರೆಪ್ಪೆ ಆಡಿಸದೆ ನೋಡುತ್ತಲೇ ಇರುತ್ತಾನೆ. ಆದರೆ ನವ್ಯ ತಲೆ ಬಗ್ಗಿಸಿಕೊಂಡು ಯಾವುದೋ ಲೋಕದಲ್ಲಿ ವಿವರಿಸುತ್ತಾ ಅಜ್ಞಾತವಾಗಿ ಇರುತ್ತಾಳೆ. ನವ್ಯಗೆ ಒಳ್ಳೆಯದಾಗಬೇಕು ಎಂದು ಬಯಸುವವರು ನವ್ಯ ಕಡೆಗೆ ದೀನವಾಗಿ ನೋಡುತ್ತಿದ್ದರೆ, ಇನ್ನು ಕೆಲವರು ಮುಖದಲ್ಲಿ ಚಿರುನಗೆ ತಂದುಕೊಂಡು ಎಲ್ಲರ ಜೊತೆ ನಟಿಸುತ್ತಾ ಇದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ತಾಳಿ ಕಟ್ಟುವ ಸಮಯ, ನೀಲಕಂಠನ ಕೋರಿಕೆ ನೆರವೇರುವ ಸಮಯ, ಅನ್ನಪೂರ್ಣಮ್ಮನಿಗೆ ಜವಾಬ್ದಾರಿ ತೀರುವ ಸಮಯ. ಆದರೆ ನವ್ಯ ಜೀವನ ಯಾವ ಕಡೆಗೆ ಹೋಗುತ್ತದೆಯೋ ಅನ್ನುವ ಸಮಯ. ಪುರೋಹಿತರು ಹುಡುಗಿಯ ಕತ್ತಿನಲ್ಲಿ ತಾಳಿ ಕಟ್ಟು ಅಂದಿದ್ದರಿಂದ ಗಿರೀಶ್ ತಾಳಿ ತೆಗೆದುಕೊಂಡು ನಿಂತುಕೊಳ್ಳುತ್ತಾನೆ. ಮಂಟಪದಲ್ಲಿ ಇರುವ ಎಲ್ಲರಿಗೂ ತಾಳಿ ತೋರಿಸಿ ಬಗ್ಗಿ ನವ್ಯ ಕತ್ತಿನಲ್ಲಿ ತಾಳಿ ಕಟ್ಟಲು ಹೋದ. ಆಗಲೇ ಶುರುವಾಯಿತು ಟ್ವಿಸ್ಟ್. ನಿಲ್ಲಿಸಿ ಅನ್ನುತ್ತಾ
ಅಲ್ಲಿಗೆ ಪೊಲೀಸರು ಎಂಟ್ರಿ ಕೊಟ್ಟರು. ವೇದಮಂತ್ರಗಳು, ಮಂಗಳವಾದ್ಯಗಳು, ಸುತ್ತಲೂ ಸಂಭ್ರಮ. ಪೊಲೀಸರು ಬಂದಿದ್ದರಿಂದ ಎಲ್ಲ ಒಂದೇ ಸರಿ ನಿಂತು ಹೋದವು. ಎಲ್ಲರೂ ಆಶ್ಚರ್ಯದಿಂದ ಎದ್ದು ನಿಂತುಕೊಂಡಿದ್ದಾರೆ. ಸಾರ್, ಇಲ್ಲಿ ಮದುವೆ ನಡೆಯುತ್ತಿದೆ. ನೀವು ರಾಂಗ್ ಅಡ್ರೆಸ್ಗೆ ಬಂದಿದ್ದಂತೆ ಇದ್ದೀರಿ ಅಂದನು ನೀಲಕಂಠ. ನಾವು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀವಿ. ಇವನ ಹೆಸರು ಗಿರೀಶ್, ನಿಜಾನೇನಾ ಅಂದರು ಎಸ್ಐ ಅವರು. ಹೌದು ಎಂದು ತಲೆ ಅಲ್ಲಾಡಿಸಿದನು ನೀಲಕಂಠ. ಎಲ್ಲರೂ ಕೇಳಿಸಿಕೊಳ್ಳಿ, ಇವನೊಬ್ಬ ಸ್ಯಾಡಿಸ್ಟ್, ಹುಡುಗಿಯರ ಜೀವನ ಜೊತೆ ಆಡಿಕೊಳ್ಳುವ ವ್ಯಕ್ತಿ. ಮದುವೆ ಹೆಸರಿನಿಂದ ಹುಡುಗಿಯ ಕತ್ತಿನಲ್ಲಿ ತಾಳಿ ಕಟ್ಟಿ ಇವನ ಸೈಕೋತನದಿಂದ ಅವರಿಗೆ ಟಾರ್ಚರ್ ಕೊಡುತ್ತಾನೆ. ಸರ್, ಏನನ್ನುತ್ತಿದ್ದೀರಾ? ನಾನು ಅಂತಹ ವ್ಯಕ್ತಿಯಲ್ಲ. ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದನು ಗಿರೀಶ್. ನೀನು ಮೊದಲು ಮಂಟಪ ಇಳಿದು ಬಾರೋ. ರಾಂಗ್ ಇನ್ಫಾರ್ಮೇಷನ್ ನಿನಗೆ ಈಗಲೇ ನೋಡಿಸುತ್ತೇನೆ. ಆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟ ವ್ಯಕ್ತಿಯನ್ನು ಎಂದು ಅಮೂಲ್ಯ ಬಾಮ್ಮ ಅನ್ನುವಷ್ಟರಲ್ಲಿ ಗಿರೀಶ್ ಮೊದಲನೇ ಹೆಂಡತಿಯಾದ ಅಮೂಲ್ಯ ಬರುತ್ತಾಳೆ. ಆ ಅಮೂಲ್ಯವನ್ನು ನೋಡಿ ಗಿರೀಶ್ ತಡಬಡುತ್ತಾ ಆಶ್ಚರ್ಯದಿಂದ ನೋಡುತ್ತಿದ್ದಾನೆ. ಈಗ ಹೇಳೋ, ಈಕೆಯನ್ನು ನೋಡಿ. ಗಿರೀಶ್ ಬಾಯಿಂದ ಮಾತು ಹೊರಬರಲಾಗದೆ ಕಾಲುಗಳು ಕೈಗಳು ನಡುಗುತ್ತಾ ಮೌನವಾಗಿ ನಿಂತುಕೊಂಡಿದ್ದಾನೆ. ಎಲ್ಲರೂ ಕೇಳಿಸಿಕೊಳ್ಳಿ, ಈಕೆಯ ಹೆಸರು ಅಮೂಲ್ಯ, ಗಿರೀಶ್ ಮೊದಲನೇ ಹೆಂಡತಿ. ಅಮೂಲ್ಯ ಈ ನೀಚನ ಬಗ್ಗೆ ಎಲ್ಲರಿಗೂ ಗಟ್ಟಿಯಾಗಿ ಹೇಳಮ್ಮ ಎಂದು ಎಸ್ಐ ಅವರು ಅಂದ ತಕ್ಷಣ, ನನ್ನ ಹೆಸರು ಅಮೂಲ್ಯ. ನಮ್ಮದು ಮಧ್ಯತರಗತಿ ಕುಟುಂಬ. ನಮ್ಮ ತಂದೆಗೆ ನಾವು 3 ಹೆಣ್ಣು ಮಕ್ಕಳು. ಆದರೆ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ನಮ್ಮ ಮನೆಗೆ ಬಂದು ನಮ್ಮವರನ್ನು ಒಪ್ಪಿಸಿ ಮದುವೆ ಮಾಡಿಕೊಂಡನು ಈ ನೀಚನು. ಮದುವೆಯಾದ ಮೊದಲನೇ ರಾತ್ರಿಗೆ ಇವನ ನಿಜವಾದ ಬುದ್ಧಿ ತೋರಿಸಿದನು. ಇವನು ಒಬ್ಬ ಕಾಮಪಿಚಾಚಿ, ಚಿತ್ರಹಿಂಸೆಗಳನ್ನು ಕೊಡುವ ಸೈಕೋ. ಇವನ ತಂದೆ ತಾಯಿ ದಿನವೆಲ್ಲ ಚಾಕರಿ ಮಾಡಿಸುತ್ತಾ ಹೊಟ್ಟೆಗೆ ಊಟ ಸಹ ಇಡದೆ ಇದ್ದರೆ ಕಣ್ಣಿಗೆ ನಿದ್ದೆ ಇಲ್ಲದೆ ಇರುವ ಹಾಗೆ ಮಾಡುವನು ಈ ಸೈಕೋ. ಇವನ್ನೆಲ್ಲ ತಡೆದುಕೊಳ್ಳಲಾಗದೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಎಂದರೆ ಪ್ರಾಣ ಭಯದಿಂದ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಜೀವಿಸಿದೆ. ಕೊನೆಗೆ ಆ ಜೈಲಿನಿಂದ ವಿಮುಕ್ತಿ ಕೊಡಿಸು ಎಂದು ಡೈವರ್ಸ್ ಕೋರಿದೆ. ಕೊಡುವ ಪ್ರಸಕ್ತಿಯೇ ಇಲ್ಲ ಅಂದನು. ಈ ನರಕವನ್ನು ಭರಿಸುವುದು ನನ್ನಿಂದ ಆಗುವುದಿಲ್ಲ ಎಂದು ಇವನಿಂದ ದೂರವಾಗಿ ಓಡಿ ಹೋಗಿ ಬದುಕುತ್ತಿದ್ದೇನೆ. 2 ದಿನಗಳ ಹಿಂದೆಯೇ ಇವನು ಮತ್ತೆ ಮದುವೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿದು ನನ್ನ ಹಾಗೆ ಇನ್ನೊಬ್ಬ ಹೆಣ್ಣು ಮಗುವಿನ ಜೀವನ ನಾಶ ಆಗಬಾರದೆಂದು ಒಬ್ಬ ದೊಡ್ಡ ವ್ಯಕ್ತಿ ಸಹಾಯದಿಂದ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ. ಎಸ್ಐ ಅವರೇ, ಈ ನೀಚನನ್ನು ಅರೆಸ್ಟ್ ಮಾಡಿ. ಇವನು ಇನ್ನೊಬ್ಬ ಹುಡುಗಿಯ ಜೀವನ ನಾಶ ಮಾಡದ ಹಾಗೆ ಇವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಿ ಎಂದು ಅಮೂಲ್ಯ ಅಂದಿದ್ದರಿಂದ ಗಿರೀಶ್ ಕಾಲರ್ ಹಿಡಿದುಕೊಂಡು ಕಲ್ಯಾಣ ಮಂಟಪದಿಂದ ಎಲ್ಲರೂ ನೋಡುತ್ತಿದ್ದ ಹಾಗೆ ಎಳೆದುಕೊಂಡು ಹೋದರು. ನೀಲಕಂಠ, ಏನು ಇದೆಲ್ಲ? ಹುಡುಗ ಒಳ್ಳೆಯವನು ಅಂದೆ ಅಲ್ವಾ? ತಂದೆ ತಾಯಿ ಇಲ್ಲದ ಹುಡುಗಿಗೆ ಮದುವೆ ನಡೆದು ಅತ್ತೆಯವರ ಮನೆಗೆ ಹೋಗುತ್ತಾಳೆ ಅಂದುಕೊಂಡೆ. ಆದರೆ ಹೀಗೆ ನಡೆಯುತ್ತಿದೆಯೇನೋ? ಅಮ್ಮ, ಅವರು ನಮಗೆ ಹೀಗೆ ಸುಳ್ಳು ಹೇಳಿ ಹೀಗೆ ಮೋಸ ಮಾಡುತ್ತಾರೆಂದು ನಾನು ಕನಸಿನಲ್ಲಿ ಸಹ ಊಹಿಸಲಿಲ್ಲ. ನೆಂಟರು ಬಂಧು ಮಿತ್ರರೆಲ್ಲರೂ ಹೋಗಲಿ ಬಿಡಿ, ನವ್ಯಾಗೆ ಆ ದೇವರೇ ಒಂದು ಗಂಡಾಂತರದಿಂದ ಪಾರು ಮಾಡಿದ್ದಾನೆ ಎಂದು ಉಸಿರು ತೆಗೆದುಕೊಳ್ಳುತ್ತಾರೆ. ನವ್ಯ ಸುತ್ತಲೂ ಏನು ನಡೆಯುತ್ತಿದೆಯೋ ತಿಳಿಯದ ಸ್ಥಿತಿಯಲ್ಲಿ ಇರುವ ಜಾಗದಿಂದ ಕದಲದೆ ಇರುವ ಕಲ್ಲಿನ ತರಹ ಇದ್ದಾಳೆ. ಒಂದು ಕಡೆ ಮಂಟಪದಲ್ಲಿ ಇರುವ ಬಂಧುಗಳು ನವ್ಯ ಕಡೆಗೆ ದೀನವಾಗಿ ನೋಡುತ್ತಿದ್ದರೆ, ಇನ್ನೊಂದು ಕಡೆ ಅನ್ನಪೂರ್ಣಮ್ಮ ನವ್ಯವನ್ನು ನೋಡುತ್ತಾ ಅಳುತ್ತಿದ್ದರೆ, ನೀಲಕಂಠ ತನ್ನ ಕಪಟ ಕಣ್ಣೀರಿಂದ ಸಾನುಭೂತಿ ನೋಡಿಸುತ್ತಾ ಇದ್ದರೆ, ಸಡನ್ನಾಗಿ ಒಬ್ಬ ಅಜ್ಞಾತವಾಸಿ ಕಲ್ಯಾಣ ಮಂಟಪದ ಹತ್ತಿರಕ್ಕೆ ಬಂದು ಕಲ್ಲಿನ ತರಹ ಕುಳಿತುಕೊಂಡ ನವ್ಯ ಕತ್ತಿನಲ್ಲಿ ತಾಳಿ ಕಟ್ಟಿದನು. ಇಲ್ಲಿಯ ತನಕ ನಡೆದಿದ್ದು ಒಂದಾದರೆ ಈಗ ನಡೆದಿದ್ದು ಅದಕ್ಕಿಂತ ಆಶ್ಚರ್ಯದಿಂದ ಕೂಡಿದ ವಿಚಿತ್ರವನ್ನು ಚಲನೆ ಇಲ್ಲದೆ ನೋಡುತ್ತಾ ಇದ್ದು ಹೋದರು. ಅಮ್ಮ, ಏನಿದು ಈ ಟ್ವಿಸ್ಟುಗಳ ಮೇಲೆ ಟ್ವಿಸ್ಟುಗಳು? ನನಗೆ ಎಲ್ಲ ಕನಸಿನ ತರಹ ಇದೆ. ನಾವು ಅಂದುಕೊಂಡಿದ್ದೆಲ್ಲ ನೆಲಸಮ ಆಗಿದೆ ಎಂದರೆ ಅಷ್ಟರಲ್ಲೇ ಈ ಅಜ್ಞಾತವಾಸಿ ಬಂದು ನೋಡುತ್ತಿದ್ದ ಹಾಗೆ ಕಣ್ಣೆದುರೇ ಸಿನಿಮಾದಲ್ಲಿ ನಡೆದಂತೆ ತೋರಿಸಿದನು ಅನ್ನುತ್ತಿದ್ದಾಳೆ ಶ್ರೇಯಾ. ಆ ಅಜ್ಞಾತವಾಸಿ ನವ್ಯ ಕತ್ತಿನಲ್ಲಿ ತಾಳಿ ಕಟ್ಟಿ ಪಕ್ಕದಲ್ಲಿಯೇ ನಿಂತುಕೊಂಡನು. ನೀಲಕಂಠ, ಏಯ್, ನೀನು ಯಾರು? ನಮ್ಮ ನವ್ಯ ಕತ್ತಿನಲ್ಲಿ ತಾಳಿ ಕಟ್ಟಿದ್ದೀಯಾ ಎಂದು ಕಾಲರ್ ಹಿಡಿದುಕೊಳ್ಳುತ್ತಾನೆ. ಇರ್ರಿ ಮಾವ, ನಮ್ಮ ಅಮ್ಮನಿಗೆ ತಮ್ಮ ಆದರೆ ನನಗೆ ಮಾವನೇ ಅಲ್ವಾ? ನಿಮ್ಮ ಅಮ್ಮನಿಗೆ ನಾನು ತಮ್ಮನಾ? ಇಷ್ಟಕ್ಕೂ ನೀನು ಯಾರು ಹೇಳು?
ನಮ್ಮ ಅಮ್ಮನ ಹೆಸರು ಸುಭದ್ರ. ನೆನಪಾಯಿತಾ ಮಾವ? ಇನ್ನು ನನ್ನ ಹೆಸರು ರಾಜು ಅಂದಿದ್ದರಿಂದ ನೀಲಕಂಠ ಕಾಲರ್ ಬಿಟ್ಟು ಬಿಡುತ್ತಾನೆ. ಮಾವನವರೇ, ಹೃದಯದ ಮೇಲೆ ಕಲ್ಲು ಬಿದ್ದಂತೆ ಅನಿಸುತ್ತಿದೆಯಾ? ನಾನು ನಿಮ್ಮ ಅಕ್ಕ ಸುಭದ್ರ ಮಗ ಅನ್ನುವಷ್ಟರಲ್ಲಿ ಅನ್ನಪೂರ್ಣಮ್ಮ ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತುಕೊಂಡಳು. ಅಲ್ಲಿಯ ತನಕ ದೀನವಾಗಿ ನೋಡುತ್ತಿದ್ದವರೆಲ್ಲ ಸುಭದ್ರ ಮಗ ಅನ್ನುವಷ್ಟರಲ್ಲಿ ನವ್ಯಾಗೆ ಒಳ್ಳೆಯದು ನಡೆದಿದೆ ಅನ್ನುವ ನೋಟದಿಂದ ನೋಡುತ್ತಿದ್ದಾರೆ. ನೀಲಕಂಠ ಮಾತ್ರ ನನಗೆ ಯಾವ ಅಕ್ಕನೂ ಇಲ್ಲ, ನಮ್ಮ ಅಮ್ಮನಿಗೆ ನಾನು ನಮ್ಮ ಅಣ್ಣ ಮಾತ್ರನೇ ಮಕ್ಕಳು, ಮತ್ತೆ ಸುಭದ್ರ ಯಾರು ಎಂದು ಕೋಪದಿಂದ ಅಂದನು. ಸುಭದ್ರ ಯಾರಾ? ಸುಭದ್ರ ಯಾರು ಅನ್ನುವುದು ಇಲ್ಲಿ ಇರುವವರಿಗೆ ಎಲ್ಲರಿಗೂ ಗೊತ್ತು. ಈಗ ಹೇಳುತ್ತೇನೆ, ನೀವೆಲ್ಲರೂ ಕೇಳಿಸಿಕೊಳ್ಳಿ. ಆ ದಿನ ನಮ್ಮ ತಾಯಿ ಲವ್ ಮ್ಯಾರೇಜ್ ಮಾಡಿಕೊಂಡಳೆಂದು, ಮರ್ಯಾದೆ ತೆಗೆದಿದ್ದಾಳೆಂದು ಈ ಮನೆಯಿಂದ ದೂರ ಮಾಡಿದರು. ಈ ನೀಲಕಂಠ ಈಗ ನವ್ಯಾಗೆ ಎರಡನೇ ಮದುವೆಯವನು, ನೀಚನು ಎಂದು ತಿಳಿದು ಈ ಮದುವೆ ನವ್ಯಾಗೆ ಇಷ್ಟ ಇಲ್ಲದಿದ್ದರೂ ಒಪ್ಪಿಸಿ ಈ ಮದುವೆ ಮಂಟಪದಲ್ಲಿ ಕುಳಿಸಿದ್ದಾರೆ. ಇನ್ನೊಂದು ವಿಷಯ ನೀವ್ಯಾರೂ ನಂಬಲಾಗದ ವಿಷಯ. ದೊಡ್ಡ ಮಾವನವರು ಅತ್ತೆಯನ್ನು ಈ ನೀಲಕಂಠ ಆಕ್ಸಿಡೆಂಟ್ ಮಾಡಿಸಿ ಅದು ಸಾಧಾರಣ ಆಕ್ಸಿಡೆಂಟ್ ಎಂದು ನಂಬಿಸಿದನು. ಈ ದುಷ್ಟನು. ಯಾಕೆ ಗೊತ್ತಾ? ದೊಡ್ಡ ಮಾವನ ಜಮೀನಿನಲ್ಲಿ ವಜ್ರದ ಸ್ಟೋನ್ಸ್ ಇದೆ ಎಂದು ತಿಳಿದು ಅವರನ್ನು ಅಡ್ಡ ಇಲ್ಲದಂತೆ ಮಾಡಿದರೆ ಆಸ್ತಿಯೆಲ್ಲ ಅನುಭವಿಸಬಹುದೆಂದು ನವ್ಯ ಅನ್ನು ಯಾರಿಗೋ ಒಬ್ಬರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಆತನ ಕೆಟ್ಟ ಬುದ್ಧಿ. ಅಷ್ಟರಲ್ಲಿ ಈ ಎರಡನೇ ಮದುವೆಯವನು ಗಿರೀಶ್ ಸಿಕ್ಕಿದನು. ಅವರನ್ನು ಮೊದಲೇ ವರದಕ್ಷಿಣೆ ಕೊಡುವುದಿಲ್ಲ ಎಂದು ಒಪ್ಪಿಸಿದನು. ಗ್ರ್ಯಾಂಡ್ ಆಗಿ ಈ ಮದುವೆ ನಡೆಸಿದರೆ ಯಾರಿಗೂ ಯಾವ ಅನುಮಾನನೂ ಬರುವುದಿಲ್ಲ ಎಂದು ಆತನ ಪ್ಲಾನ್. ಇಷ್ಟು ಸ್ವಾರ್ಥದಿಂದ ಒಡ ಹುಟ್ಟಿದ ಅಣ್ಣ ಅತ್ತಿಗೆಯನ್ನು ಸಾಯಿಸಿದನು. ಈ ನೀಲಕಂಠ ಮನುಷ್ಯನೇ ಅಲ್ಲ, ಮೈಯೆಲ್ಲ ವಿಷದಿಂದ ಕೂಡಿರುವ ವಿಷದ ಸರ್ಪ. ಅನ್ನಪೂರ್ಣಮ್ಮ, ಇಷ್ಟು ದಿನ ದೊಡ್ಡತನದಿಂದ ವ್ಯವಹರಿಸುತ್ತಿದ್ದೀಯಾ ಅಂದುಕೊಂಡೆ, ಆದರೆ ಇಷ್ಟು ಮೋಸ ಮಾಡುತ್ತಿದ್ದೀಯಾ ಎಂದು ಅಂದುಕೊಳ್ಳಲಿಲ್ಲ. ಒಡ ಹುಟ್ಟಿದ ಅಣ್ಣನನ್ನೇ ಸಾಯಿಸಿದೆ. ನನ್ನ ಹೊಟ್ಟೆಯಲ್ಲಿ ಕೆಟ್ಟು ಹುಟ್ಟಿದ್ದೀಯಾ ಅಮ್ಮ, ಅವನು ಹೇಳಿದ್ದು ಎಲ್ಲ ಸುಳ್ಳು ಎಂದು ನಂಬಿಸಲು ಪ್ರಯತ್ನಿಸಿದನು. ನೀಲಕಂಠ, ಇನ್ನೂ ನನ್ನನ್ನು ನಂಬಿಸಬೇಕೆಂದು ನೋಡಬೇಡ. ಯಾವಾಗಲಾದರೆ ನಿನ್ನ ಮಗಳನ್ನು ಅಮೆರಿಕ ಸಂಬಂಧಕ್ಕೆ ಮಾಡಿ ನವ್ಯ ಅನ್ನು ಎರಡನೇ ಮದುವೆಯವನನ್ನು ನೋಡಿದಾಗಲೇ ನಿನ್ನನ್ನು ನಾನು ಕೇಳಬೇಕಾಗಿತ್ತು. ಮೌನವಾಗಿ ಇದ್ದು ನಾನು ತಪ್ಪು ಮಾಡಿದೆ. ನಿನ್ನ ಮುಖ ತೋರಿಸಬೇಡ. ಈಗಲೇ ಇಲ್ಲಿಂದ ಹೋಗು ದುಷ್ಟನೇ. ಏನೂ ಮಾಡಲಾಗದೆ ತಲೆ ತಗ್ಗಿಸಿಕೊಂಡು ಹೊರಟು ಹೋದರು ನೀಲಕಂಠ ಫ್ಯಾಮಿಲಿ. ರಾಜು ಅನ್ನುತ್ತಾ ಆತ್ಮೀಯವಾಗಿ, ನೀನು ಎಲ್ಲ ನಿಮ್ಮ ಅಮ್ಮನ ತರಾನೇ ಕಣೋ. ಚಿಕ್ಕವನಾದರೂ ನವ್ಯ ಜೀವನ ನಾಶ ಆಗದಂತೆ ನೋಡಿಕೊಂಡಿದ್ದೀಯ. ಕಲ್ಲಿನಂತೆ ಮೌನವಾಗಿ ಕುಳಿತುಕೊಂಡ ನವ್ಯ ಅನ್ನು ತಟ್ಟುತ್ತಾಳೆ ಅನ್ನಪೂರ್ಣಮ್ಮ. ನವ್ಯ ಒಂದೇ ಸರಿ ಅಯೋಮಯ ಸ್ಥಿತಿಯಿಂದ ಹೊರಗಡೆ ಬಂದು ನೋಡಿದರೆ ಕತ್ತಿನಲ್ಲಿ ತಾಳಿ ಕಾಣಿಸಿತು. ಮದುವೆ ಆಗಿ ಹೋಯ್ತಾ ಎಂದು ತಲೆ ಮೇಲಕ್ಕೆತ್ತಿ ನೋಡುತ್ತಾಳೆ. ಪಕ್ಕದಲ್ಲಿ 6 ಅಡಿ ಎತ್ತರ ಹುಡುಗ ಬೆಳ್ಳಗೆ ಇದ್ದಾನೆ. ನೋಡಲು ತುಂಬ ಸುಂದರವಾಗಿದ್ದಾನೆ. ಈತ ಯಾರು ಎಂದು ವಿಚಿತ್ರವಾಗಿ ನೋಡುತ್ತಿದ್ದಾಳೆ ನವ್ಯ. ನವ್ಯ, ನಿಮ್ಮ ಭಾವ ರಾಜು. ಆ ಗಿರೀಶ್ ಅಂತಹ ನೀಚನಿಂದ ನಿನ್ನನ್ನು ರಕ್ಷಿಸಿದ ನಿನ್ನ ಪಾಲಿನ ದೇವರು. ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದ ನಿನ್ನ ಗಂಡ. ಇದೆಲ್ಲ ಕನಸಾ ನಿಜನಾ ಅನ್ನುತ್ತಾ ವಿಚಿತ್ರವಾಗಿ ನೋಡುತ್ತಿದ್ದಾಳೆ ನವ್ಯ. ಮೇಲಿರುವ ನಿಮ್ಮ ತಂದೆ ತಾಯಿ ನಿಮ್ಮ ಭಾವನ ರೂಪದಲ್ಲಿ ಬಂದು ನಿನಗೆ ನ್ಯಾಯ ಮಾಡಿದರು ಎಂದು ಸುತ್ತಲೂ ಇರುವ ನೆಂಟರು ಅಂದರು. ನವ್ಯ ಅಮಾಯಕವಾಗಿ ರಾಜು ಕಡೆಗೆ ನೋಡುತ್ತಿದ್ದಾಳೆ. ಆಕೆಯ ಮನಸ್ಸು ಭಾವ ಅಂದ ಮಾತಿಗೆ ಸ್ಪಂದಿಸಿ ಹೃದಯದಿಂದ ಆನಂದವನ್ನು ಚಿರುನಗೆಯಾಗಿ ತುಟಿಗಳ ಮೇಲೆ ತೋರಿಸುತ್ತಿದ್ದಾಳೆ. ಆದ್ದರಿಂದ ನವ್ಯ ಆ ನರಕದಿಂದ ಹೊರಗಡೆ ತನ್ನ ಭಾವನೇ ಕರೆದುಕೊಂಡು ಬಂದನೆಂದು ನಂಬುತ್ತಿದ್ದಾಳೆ. ನಡೆದಿದ್ದು ಅರ್ಥ ಮಾಡಿಕೊಂಡಿದ್ದಾಳೆ. ರಾಜು ಸಹ ನವ್ಯ ಹೇಗೆ ಅಂಗೀಕರಿಸುತ್ತಾಳೋ ಆಕೆಗೆ ಇದೆಲ್ಲ ತೊಂದರೆ ಆಗುತ್ತದೆಯೇನೋ ಎಂದು ಮನಸ್ಸಿನಲ್ಲಿ ತಳಮಳ ಆಗುತ್ತಿದ್ದಾನೆ. ನವ್ಯ, ರಾಜು ಇಬ್ಬರು ಅನ್ನಪೂರ್ಣಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ. ನೀವಿಬ್ಬರು 100 ವರ್ಷ ಮಕ್ಕಳ ಮರಿ ಜೊತೆ ಸಂತೋಷವಾಗಿ ಇರಬೇಕೆಂದು ಆಶೀರ್ವದಿಸುತ್ತಾ, ನೋಡು ತಾಯಿ, ನಡೆದಿದ್ದೆಲ್ಲ ಮರೆತು ಹೋಗು. ರಾಜು ಅನ್ನು ನಿನ್ನ ಗಂಡನಾಗಿ ಅಂಗೀಕರಿಸಿ ಸಂತೋಷವಾಗಿ ಇರು ತಾಯಿ. ನಿಮ್ಮ ಅತ್ತೆ ಸುಭದ್ರ ತುಂಬ ಒಳ್ಳೆಯವಳು. ಆ ದಿನ ಪ್ರೀತಿಯ ಮದುವೆ ಮಾಡಿಕೊಂಡಳೆಂದು ನಿಮ್ಮ ತಂದೆಗೆ ನಿಮ್ಮ ಚಿಕ್ಕಪ್ಪನಿಗೆ ಮನೆಯ ಮರ್ಯಾದೆ ತೆಗೆದಳೆಂದು ಆಕೆಯ ಜೊತೆ ಸಂಬಂಧ ಮುರಿದುಕೊಂಡಿದ್ದರು. ಅಷ್ಟೇ. ಆವಾಗಲಿಂದಲೂ ಆಕೆಯ ಪ್ರಸ್ತಾವನೆ ಈ ಮನೆಯಲ್ಲಿ ಬರಲಿಲ್ಲ.
ಆದರೆ ನಿಮ್ಮ ತಂದೆಗೆ ತನ್ನ ತಂಗಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಏನೋ ಆ ದೇವರು ಹೀಗೆ ತನ್ನ ಋಣವನ್ನು ತೀರಿಸಿಕೊಳ್ಳುವ ಹಾಗೆ ಮಾಡಿದನು. ಇನ್ನು ನನ್ನ ಬಗ್ಗೆ ನೀನು ಆಲೋಚಿಸಬೇಡ. ನಿನ್ನ ಅತ್ತೆಯವರ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇರು ತಾಯಿ ಅನ್ನುತ್ತಾಳೆ ಅನ್ನಪೂರ್ಣಮ್ಮ. ಇನ್ನು ನವ್ಯ ಅವರು ಅತ್ತೆಯವರ ಮನೆಗೆ ಹೊರಡುತ್ತಾ ರಾಜು ಜೊತೆ ಕಾರ್ ಹತ್ತುತ್ತಾಳೆ. ಕಾರಿನಲ್ಲಿ ಇಬ್ಬರ ಮಧ್ಯೆ ನಿಶ್ಶಬ್ದದ ದಾರಿ ಮಾಡಿಕೊಂಡಿದೆ. ನವ್ಯ ಮೆಲ್ಲ ಮೆಲ್ಲಗೆ ಎಲ್ಲ ಮರೆತು ಹೋಗುವುದಕ್ಕೆ ಟ್ರೈ ಮಾಡುತ್ತಾಳೆ. ರಾಜು ಕಡೆಗೆ ನೋಡದಂತೆ ಕಣ್ಣು ತಿರುಗಿಸುತ್ತಿದ್ದಾಳೆ. ರಾಜು ಮಾತ್ರ ಆಲೋಚಿಸುತ್ತಾ ಇದ್ದಾನೆ. ಅಷ್ಟರಲ್ಲಿ ಮನೆಗೆ ಸೇರಿಕೊಂಡರು. ಎದುರುಗಡೆ ಸುಭದ್ರ ಆರತಿ ತಟ್ಟೆ ಜೊತೆ ರೆಡಿಯಾಗಿ ಇರುತ್ತಾಳೆ. ಇಬ್ಬರಿಗೂ ಆರತಿ ಕೊಟ್ಟು ಒಳಗಡೆ ಬನ್ನಿ ಎಂದು ಆಹ್ವಾನಿಸುತ್ತಾಳೆ. ಅವರ ಅತ್ತೆ ಮಾವ ಪ್ರಸಾದ್ ಅವರ ಹತ್ತಿರ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ. ನೋಡು ತಾಯಿ, ಇದೆಲ್ಲ ಯಾವುದೋ ಗಂದರಗೋಳ ಅನಿಸುತ್ತದೆ ಅಲ್ವಾ? ನನ್ನ ತಮ್ಮ ನೀಲಕಂಠ ದುಷ್ಟನು. ಅವನಿಗೆ ಚಿಕ್ಕವಗಳಿಂದಲೂ ಸ್ವಾರ್ಥ ಬುದ್ಧಿ, ಅತಿಯಾಸೆ ಜಾಸ್ತಿ. ನಿನಗೆ ಹೀಗೆ ನಡೆಯುತ್ತಿದೆ ಎಂದು ನಿಮ್ಮ ಮಾವ ಧನುಂಜಯ್ ಬಂದು ನಮಗೆ ವಿವರಿಸಿದನು. ಆವಾಗಲಿಂದಲೂ ನಿನ್ನ ಸುತ್ತಲೂ ನಡೆಯುತ್ತಿರುವುದೆಲ್ಲ ಗಮನಿಸುತ್ತಾ ಇದ್ದೆನು. ನೇರವಾಗಿ ಮದುವೆ ನಿಲ್ಲಿಸಿದರೆ ನೀಲಕಂಠ ತನ್ನ ಬುದ್ಧಿವಂತಿಕೆಯಿಂದ ಸುಳ್ಳು ಎಂದು ಮದುವೆ ಮಾಡುತ್ತಾನೇನು ಎಂದು ಭಯದಿಂದ ರಾಜು ಎಲ್ಲ ತಿಳಿದುಕೊಂಡು ಅಮೂಲ್ಯವನ್ನು ಒಪ್ಪಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವ ಹಾಗೆ ಮಾಡಿ ಆ ಗಿರೀಶ್ ಬಗ್ಗೆ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದನು. ಹಾಗೆ ನೀಲಕಂಠನ ತಪ್ಪುಗಳೆಲ್ಲ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದನು. ಆದರೆ ಇದೆಲ್ಲ ನಿನಗೆ ತಿಳಿಯದೆ, ನಿನ್ನ ಅಭಿಪ್ರಾಯ ಇಲ್ಲದೆ ರಾಜು ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದನು. ನಮಗೆ ಬೇರೆ ಯಾವ ದಾರಿಯೂ ಇಲ್ಲದೆ ಹೀಗೆ ಮಾಡಬೇಕಾಗಿ ಬಂದಿತು. ನಮ್ಮನ್ನು ಕ್ಷಮಿಸು ಅನ್ನುತ್ತಿದ್ದಾಳೆ ಸುಭದ್ರ. ಅತ್ತೆ, ಹಾಗೆ ಅನ್ನಬೇಡಿ. ಹೇಳಬೇಕೆಂದರೆ ನನಗೆ ತುಂಬ ಸಂತೋಷವಾಗಿದೆ. ಇಷ್ಟು ದಿನ ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಯಿಂದ ನನಗೆ ಒಳ್ಳೆಯದಾಗಬೇಕೆಂದು ಬಯಸುವಳು ಅಜ್ಜಿ ಇದ್ದಾಳೆ ಅಂದುಕೊಂಡೆ. ಆದರೆ ಈ ದಿನ ನನಗೆ ಅತ್ತೆ, ಮಾವ, ಭಾವ ಇದ್ದಾರೆಂದು ಹೇಳಲಾಗದಷ್ಟು ಸಂತೋಷವಾಗಿ ಇದೆ. ಚಿಕ್ಕಪ್ಪ ಅನ್ನುವುದಕ್ಕೆ ಅಸಹ್ಯ ಅನಿಸುತ್ತಿದೆ. ಆ ನೀಚನು ಮಾಡಿದ ಕೆಲಸಕ್ಕೆ ಇಷ್ಟು ದಿನ ಅಂಧಕಾರದಲ್ಲಿ ಬದುಕಿದೆ. ಈಗ ನನಗೆ ಆಯಾಗಿ ಭಾರ ಹಿಡಿದಂತೆ ಅನಿಸುತ್ತಿದೆ. ನವ್ಯ, ಇನ್ನು ಹೋಗಿ ರೂಮಿನಲ್ಲಿ ರೆಸ್ಟ್ ತೆಗೆದುಕೋ ತಾಯಿ ಎಂದು ರೂಮ್ ತೋರಿಸಿದಳು ಸುಭದ್ರ. ಆದರೆ ಇನ್ನೂ ಕನಸಿನಲ್ಲಿ ಇದ್ದ ಹಾಗೆ ಅನಿಸುತ್ತಿದೆ. ಇಷ್ಟು ದಿನ ಎರಡನೇ ಮದುವೆಯವನ ಜೊತೆ ಮದುವೆ ಅಂದುಕೊಂಡು ಪ್ರತಿಕ್ಷಣ ಭಯದಿಂದ ನೋವು ಪಡುತ್ತಾ ಇದ್ದೆ. ಅವನ ಜೊತೆ ಮದುವೆ ನಿಂತು ಭಾವ ಬಂದು ನನ್ನ ಕತ್ತಿನಲ್ಲಿ ತಾಳಿ ಕಟ್ಟುವುದೇನು? ದೇವರೇ, ಎಲ್ಲ ಮಾಯೆಯಂತೆ ಇದೆ ಅಂದುಕೊಳ್ಳುತ್ತಾ ನಿದ್ದೆ ಮಾಡುತ್ತಾಳೆ ನವ್ಯ. ರಾಜು ರೂಮಿನೊಳಗಡೆ ಬಂದು ನವ್ಯವನ್ನು ನೋಡುತ್ತಾನೆ. ನಿದ್ದೆ ಮಾಡಿದಂತೆ ಇದ್ದಾಳೆ. ನವ್ಯ, ಸಾರಿ, ನಿನ್ನ ಅಭಿಪ್ರಾಯ ಇಲ್ಲದೆ ತಾಳಿ ಕಟ್ಟಿದೆ. ನನಗೆ ಗಿಲ್ಟಿಯಾಗಿ ಇದೆ. ಅದು ಒಂದೇ ನನಗೆ ನೋವಾಗುತ್ತಿದೆ. ಆದರೆ ನೀನು ನನಗೆ ತುಂಬ ಇಷ್ಟ ಆದೆ. ಅಮ್ಮ ಹೇಗಾದರೂ ನವ್ಯಗೆ ನ್ಯಾಯ ಮಾಡಬೇಕು ಕಣೋ ಅಂದಳು. ಆ ಮಾತಿನಿಂದ ನಿಮ್ಮ ಊರಿಗೆ ಬಂದು ನಿನ್ನನ್ನು ಮೊದಲ ಬಾರಿ ನೋಡಿದೆ. ಆಗಲೇ ನೀನು ನನಗೆ ಇಷ್ಟ ಆದೆ. ನಿನ್ನನ್ನು ನೋಡಿದರೆ ಬಾಧೆಯಿಂದ ಕಾಣಿಸಿದೆ. ಅದು ಕಷ್ಟವಾಗಿ ಅನಿಸಿ ನಿನ್ನ ಮುಖದಲ್ಲಿ ಹೇಗಾದರೂ ನಗು ನೋಡಬೇಕೆಂದು ಗಟ್ಟಿಯಾಗಿ ಕೋರಿಕೊಂಡೆ. ಅಷ್ಟರಲ್ಲಿ ರಾಜು ಅನ್ನುತ್ತಾ ಸುಭದ್ರ ಕರೆದಳು. ಆಗ ನವ್ಯಗೆ ಎಚ್ಚರವಾಯಿತು. ರಾಜು ರೂಮಿನಿಂದ ಹೊರಗಡೆ ಹೊರಟು ಹೋದನು. ನವ್ಯ ಮಾತ್ರ ರೂಮಿನಿಂದ ಹೋಗುತ್ತಿರುವ ರಾಜು ಅನ್ನು ನೋಡುತ್ತಾಳೆ. ಭಾವ ಬಂದಂತೆ ಇದ್ದಾನೆ. ಯಾವ ಅವಸರ ಬಂದಿದೆಯೋ ಏನೋ, ನಾನು ಮತ್ತಿನಲ್ಲಿ ಮಲಗಿಕೊಂಡಿದ್ದೇನೆ. ರಾಜು, ನವ್ಯ ಎದ್ದಿದ್ದಾಳಾ ಅನ್ನುತ್ತಿದ್ದಾಳೆ ಸುಭದ್ರ. ಇಲ್ಲ ಅಮ್ಮ, ಸರಿ ಮಲಗಿಕೊಳ್ಳಲಿ. ಈ ಮದುವೆಯಿಂದ ಎಷ್ಟು ಸುಸ್ತಾಗಿದ್ದಾಳೋ ಏನೋ. ಇನ್ನೊಂದು ಮಾತು, ನಿಮ್ಮ ತಂದೆ ನಿಮ್ಮಿಬ್ಬರ ಮದುವೆ ಹತ್ತಿರವಿದ್ದು ನೋಡಲಿಲ್ಲವೆಂದು ನಮ್ಮ ಬಂಧು ಮಿತ್ರರನ್ನೆಲ್ಲ ಕರೆದು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಣ ಅನ್ನುತ್ತಿದ್ದಾರೆ. ಅದಕ್ಕೆ ನೀನೇನು ಅನ್ನುತ್ತೀಯ? ನಾನೇನು ಅನ್ನುತ್ತೀನಿ? ನಿಮ್ಮ ಮಾತೆ ನನ್ನ ಮಾತು ಅನ್ನುತ್ತಾನೆ ರಾಜು. ನವ್ಯಗೆ ಎಲ್ಲ ಹೊಸದಾಗಿ ಇದ್ದರೂ ಮಾತು ಮಾತಿಗೂ ಸುಭದ್ರ ಅಮ್ಮ ನವ್ಯ ಅನ್ನುತ್ತಾ ಮಾತನಾಡುತ್ತಾ ಇರುತ್ತಾಳೆ. ಸುಭದ್ರ ಪ್ರೀತಿ ನವ್ಯಗೆ ತನ್ನ ತಾಯಿಯನ್ನು ನೆನಪು ಮಾಡಿತು. ಮರುದಿನ ಅನ್ನಪೂರ್ಣಮ್ಮ ಬರುತ್ತಾಳೆ. ಸುಭದ್ರ ಅನ್ನು ನೋಡಿ ಎಷ್ಟೋ ನೋವು ಪಡುತ್ತಾಳೆ. ತಾಯಿ, ನಿನ್ನನ್ನು ನೋಡುವುದಕ್ಕೆ ಇಷ್ಟು ವರ್ಷಗಳು ಹಿಡಿದಿದೆ ಈ ವಿಧವಾಗಿ. ಅಮ್ಮ ಹೇಗಿದ್ದೀಯಾ ಅನ್ನುತ್ತಾ ಸುಭದ್ರ ಅಮ್ಮನ ಮಡಿಲಲ್ಲಿ ಮಲಗಿಕೊಳ್ಳುತ್ತಾಳೆ. ಅಣ್ಣ ಅತ್ತಿಗೆ ತೀರಿಕೊಂಡಾಗ ಬಂದು ದೂರದಿಂದ ನೋಡಿ ಹೊರಟು ಹೋದೆ. ನಿನ್ನನ್ನು ಮಾತನಾಡಬೇಕೆಂದು ಅನಿಸಿದರೂ ಆ ನೀಲಕಂಠನನ್ನು ನೋಡಿ ನನ್ನ ಹೆಜ್ಜೆ ಮುಂದೆ ಇಡಲಿಲ್ಲ. ನವ್ಯ ಬಗ್ಗೆ ಎಲ್ಲ ಧನುಂಜಯ್ ಹೇಳಿದ್ದರಿಂದ ನಮಗೆ ತಿಳಿದು
ಹೇಗಾದರೂ ನ್ಯಾಯ ಮಾಡಬೇಕೆಂದು ನೀಲಕಂಠಗೆ ಬುದ್ಧಿ ಬರುವ ಹಾಗೆ ರಾಜು ಮಾಡಿದನು. ಆದರೆ ನವ್ಯ ಮನಸ್ಸು ತಿಳಿದುಕೊಳ್ಳದೆ ರಾಜು ಕತ್ತಿನಲ್ಲಿ ತಾಳಿ ಕಟ್ಟಿದನು. ಅದು ಒಂದೇ ಬಾಧೆ ಇಡುತ್ತಿದೆ. ಈ ಸಮಸ್ಯೆಗೆ ಪರಿಷ್ಕಾರ ರಾಜು ನವ್ಯ ಕತ್ತಿನಲ್ಲಿ ತಾಳಿ ಕಟ್ಟುವುದೇ ಅನಿಸಿತು. ಅದಕ್ಕೆ ಹಾಗೆ ಮಾಡಿದೆವು. ಸುಭದ್ರ ಮೇಲೆ ಇರುವ ನಿಮ್ಮ ಅಣ್ಣ ಅತ್ತಿಗೆಯವರೇ ನಿಮ್ಮ ಮನಸ್ಸಿನಲ್ಲಿ ಸೇರಿ ಹಾಗೆ ಮಾಡಿಸಿದರು. ಎಲ್ಲ ನವ್ಯಗೆ ಒಳ್ಳೆಯದೇ ಆಯಿತು. ಆಕೆಯ ಸ್ವಂತ ಭಾವನೇ ಆಕೆ ಕತ್ತಿನಲ್ಲಿ ತಾಳಿ ಕಟ್ಟಿದರು. ಆಗ ರಾಜು ಆ ಕೆಲಸ ಮಾಡದಿದ್ದರೆ ನೀಲಕಂಠ ಇನ್ನೊಂದು ಕೆಟ್ಟ ಆಲೋಚನೆ ಮಾಡುತ್ತಿದ್ದನು. ಕೊನೆಗೆ ರಾಜು ನೀಲಕಂಠನಿಗೆ ಬುದ್ಧಿ ಹೇಳಿದನು. ಇಷ್ಟು ದಿನ ನೀಲಕಂಠನನ್ನು ನಂಬಿ ತಪ್ಪು ಮಾಡಿದೆ. ಅದೇ ನನ್ನ ಕರ್ಮ. ಅವನು ನಿಮ್ಮ ಅಣ್ಣನ ವಿಷಯದಲ್ಲಿ ಹಾಗೆ ಮಾಡಿದನೆಂದು ಕನಸಿನಲ್ಲಿ ಸಹ ಅಂದುಕೊಳ್ಳಲಿಲ್ಲ. ಅಷ್ಟರಲ್ಲಿ ನವ್ಯ ಬಂದು ಅಜ್ಜಿ ಎಂದು ಅನ್ನುತ್ತಾ ತಪ್ಪಿಕೊಂಡಳು. ಹೇಗಿದ್ದೀಯ ತಾಯಿ? ಚೆನ್ನಾಗಿದ್ದೀನಿ ಅಜ್ಜಿ. ಅತ್ತೆ ಅಮ್ಮನ ತರಹ ನೋಡಿಕೊಳ್ಳುತ್ತಿದ್ದಾಳೆ. ಈಗ ನನಗೆ ತುಂಬ ಸಂತೋಷವಾಗಿ ಇದೆ ಅಮ್ಮ. 2 ದಿನಗಳಲ್ಲಿ ಇವರಿಗೆ ರಿಸೆಪ್ಷನ್ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದೇವೆ. ಅದು ಆಗುವ ತನಕ ನೀನು ಇಲ್ಲೇ ಇರು ಎಂದು ಕೇಳಿದ್ದರಿಂದ ಅನ್ನಪೂರ್ಣಮ್ಮ ಸರಿ ಅನ್ನುತ್ತಾ ಇರುತ್ತಾಳೆ. ನವ್ಯ ಮೆಲ್ಲ ಮೆಲ್ಲಗೆ ಚಿಕ್ಕ ಚಿಕ್ಕ ಕೆಲಸಗಳು ಅವರ ಅತ್ತೆಗೆ ಸಹಾಯ ಮಾಡುತ್ತಾ ಇರುತ್ತಾಳೆ. 2 ದಿನಗಳಲ್ಲಿ ರಿಸೆಪ್ಷನ್ಗೋಸ್ಕರ ನವ್ಯ, ಸುಭದ್ರ, ರಾಜು ಮೂವರು ಶಾಪಿಂಗ್ಗೆ ಹೋಗಿ ರೇಷ್ಮೆ ಸೀರೆಗಳು ತೆಗೆದುಕೊಂಡು ಬರುತ್ತಾರೆ. ರಿಸೆಪ್ಷನ್ ದಿನ ನವ್ಯ ಆ ಸೀರೆ ಉಟ್ಟುಕೊಂಡು ಆ ಸೀರೆಯಲ್ಲಿ ನವ್ಯ ಬಂಗಾರದ ಗೊಂಬೆಯ ತರಹ ಇದ್ದಾಳೆ. ರಿಸೆಪ್ಷನ್ಗೆ ನೆಂಟರು ಬಂಧು ಮಿತ್ರರು ಬಂದು ಇಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಎಂದು ಅನ್ನುತ್ತಾರೆ. ಮೊದಲ ಬಾರಿ ರಾಜು ನವ್ಯ ಜೊತೆ ಮಾತನಾಡುತ್ತಾ, ಈ ಸೀರೆ ನಿನಗೆ ತುಂಬ ಚೆನ್ನಾಗಿದೆ. ಸೀರೆಯಲ್ಲಿ ತುಂಬ ಚೆನ್ನಾಗಿದ್ದೀಯ. ಹೇಳಬೇಕೆಂದರೆ ಸೀರೆಗಿಂತ ನೀನೇ ಸುಂದರವಾಗಿ ಕಾಣಿಸುತ್ತಿದ್ದೀಯ ನನ್ನ ಕಣ್ಣಿಗೆ ಎಂದು ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಾನೆ. ಭಾವ, ನೀನೇನಾ ಅನ್ನುತ್ತಿರುವುದು? ಆಶ್ಚರ್ಯವಾಗಿ ನೋಡುತ್ತಾಳೆ. ನೋಡುತ್ತಿದ್ದರೆ ಭಾವನಿಗೆ ನಾನೆಂದರೆ ಇಷ್ಟ ಅನಿಸುತ್ತದೆ. ರಿಸೆಪ್ಷನ್ಗೆ ಬಂದ ಲಲಿತಾ, ನವ್ಯ, ಆ ದಿನ ಎಲ್ಲ ಗಡಿಬಿಡಿಯಾಗಿದ್ದು ನಿನ್ನ ಜೊತೆ ಮಾತನಾಡಲಾಗಲಿಲ್ಲ. ನಿಮ್ಮ ಭಾವ ಮಾತ್ರ ಹೀರೋ ಹಾಗೆ ಇದ್ದಾನೆ. ಸಿನಿಮಾ ಹೀರೋನೇ ಬಂದು ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದ್ದಾನೆ ಗೊತ್ತಾ? ಅಲ್ಲಿರುವವರೆಲ್ಲ ಪ್ರಪಂಚದಲ್ಲಿ 7ನೇ ಅದ್ಭುತದಂತೆ ನೋಡುತ್ತಾ ಇದ್ದು ಹೋದರು ಗೊತ್ತಾ? ನೀನು ತುಂಬ ಅದೃಷ್ಟವಂತಳು. ಹೀರೋ ಅಂತಹ ಗಂಡನನ್ನು ಹೊಡೆದುಬಿಟ್ಟೆ. ಇಷ್ಟಕ್ಕೂ ನೀವಿಬ್ಬರು ಚೆನ್ನಾಗಿದ್ದೀರಾ? ನಿಮ್ಮ ಭಾವ ನಿನ್ನ ಜೊತೆ ಮಾತನಾಡುತ್ತಿದ್ದಾರಾ ಅನ್ನುತ್ತಿದ್ದಾಳೆ ಲಲಿತಾ. ಈಗ ಈ ಸೀರೆಯಲ್ಲಿ ಚೆನ್ನಾಗಿದ್ದೀಯಾ ಅಂದನು. ಓಹೋ, ನಿಮ್ಮ ಮಧ್ಯೆ ಪ್ರೀತಿ ಚಿಗುರಿಸುತ್ತಿದ್ದೆ ಅನ್ನುತ್ತಾ ಆಟ ಆಡಿಸುತ್ತಾಳೆ. ನವ್ಯ ರಾಜುವಿನ ಮದುವೆ ಎಲ್ಲರಿಗೂ ತಿಳಿಯುವ ಹಾಗೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ನಡೆಯುತ್ತದೆ. ಆ ರಾತ್ರಿ ರಾಜು ಮೊದಲ ರಾತ್ರಿ ಮುಹೂರ್ತ ನೋಡಿ ಹಾಲಿನ ಗ್ಲಾಸ್ ಜೊತೆ ನವ್ಯ ಅನ್ನು ರಾಜು ರೂಮಿನೊಳಗಡೆ ಕಳುಹಿಸುತ್ತಾರೆ. ನವ್ಯ ಹಾಲಿನ ಗ್ಲಾಸ್ ಜೊತೆ ರೂಮಿನೊಳಗಡೆ ಹೋಗಿ ರಾಜು ಎದುರುಗಡೆ ನಿಂತುಕೊಳ್ಳುತ್ತಾಳೆ. ಕೈಗೆ ಹಾಲು ಗ್ಲಾಸನ್ನು ಕೊಟ್ಟು ಕಾಲುಗಳಿಗೆ ನಮಸ್ಕಾರ ಮಾಡುತ್ತಾಳೆ. ನವ್ಯ ಅನ್ನುತ್ತಾ ಮಂಚದ ಮೇಲೆ ಕುಳಿಸುತ್ತಾನೆ ರಾಜು. ನವ್ಯ, ಸಾರಿ, ನಿನ್ನ ಇಷ್ಟ ತಿಳಿದುಕೊಳ್ಳದೆ ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದ್ದಕ್ಕೆ. ನಿನ್ನನ್ನು ಆ ಸಮಸ್ಯೆಯಿಂದ ಹೊರಗಡೆ ತರುವುದಕ್ಕೆ ನನಗೆ ಅದೇ ಮಾರ್ಗ ಕಾಣಿಸಿದ್ದು. ಹಾಗೆ ಮಾಡಿದೆ. ಆ ದಿನ ನಿಮ್ಮ ಫ್ರೆಂಡ್ ಜೊತೆ ಮಾತನಾಡುತ್ತಾ ಬಾಧೆ ಬೀಳುತ್ತಿದ್ದೆ. ಆಗಲೇ ತೀರ್ಮಾನಿಸಿಕೊಂಡೆ. ಆ ಸಮಸ್ಯೆಯಿಂದ ನಿನ್ನನ್ನು ಹೊರಗಡೆ ತರಬೇಕೆಂದು ಅಂದುಕೊಂಡೆ. ಓಹೋ, ಆ ದಿನ ನಾನು ಲಲಿತಾ ಸಿಟಿ ಒಳಗಡೆ ಹೋದಾಗ ನಮ್ಮನ್ನು ಫಾಲೋ ಆಗಿದ್ದು ನೀನೇನಾ ಭಾವ ಅನ್ನುತ್ತಾಳೆ ನವ್ಯ. ಹೌದು, ನಾನು ಆಗಲೇ ಅಲ್ಲ, ಕಳೆದ 1 ತಿಂಗಳಿಂದ ನಿನ್ನನ್ನು ದೂರದಿಂದ ಫಾಲೋ ಆಗುತ್ತಿದ್ದೇನೆ. ನನಗೆ ಊಹೆ ಬಂದಾಗಲಿಂದಲೂ ನಮ್ಮ ತಾಯಿ ನೋವು ಪಡುತ್ತಾ ಇದ್ದಳು. ತಾನು ಹೆತ್ತವರಿಂದ ದೂರ ಆಗಿದ್ದೇನೆ ಎಂದು. ಹೇಗಾದರೂ ಆಕೆಯನ್ನು ತನ್ನ ತವರು ಮನೆಯವರ ಜೊತೆ ಒಂದು ಮಾಡಬೇಕೆಂದು ಅಂದುಕೊಂಡೆ. ಅದು ಹೀಗೆ ನೆರವೇರುತ್ತದೆ ಅಂದುಕೊಳ್ಳಲಿಲ್ಲ ಅಂದನು ರಾಜು. ಭಾವ, ನೀನು ದೇವರ ತರಹ ಬಂದು ನನ್ನನ್ನು ಕಾಪಾಡಿದೆ. ಆ ದಿನ ಆ ಮದುವೆಯಿಂದ ನನ್ನ ಪ್ರಪಂಚನೇ ಕಳೆದು ಹೋಯಿತು ಅಂದುಕೊಂಡೆ. ಆದರೆ ಈ ಹೊಸ ಪ್ರಪಂಚದ ಒಳಗಡೆ ನಿನ್ನ ಜೊತೆ ಬರುತ್ತೇನೆ ಎಂದು ಅಂದುಕೊಳ್ಳಲಿಲ್ಲ. ಭಾವ, ತುಂಬ ಥ್ಯಾಂಕ್ಸ್ ಎಂದು ರಾಜು ಕೈ ಹಿಡಿದುಕೊಳ್ಳುತ್ತಾಳೆ. ಇಷ್ಟಕ್ಕೂ ನಾನೆಂದರೆ ಇಷ್ಟನಾ ಇಲ್ವಾ ಎಂದು ಕಣ್ಣುಗಳ ಒಳಗಡೆ ನೋಡುತ್ತಾ ಕೇಳುತ್ತಾನೆ ರಾಜು. ನಾಚಿಕೆಯಿಂದ ತಲೆ ಬಗ್ಗಿಸಿಕೊಳ್ಳುತ್ತಾ ತಲೆ ಅಲ್ಲಾಡಿಸಿದಳು. ಇಷ್ಟ ಎಂದು ಒಪ್ಪಿಕೊಳ್ಳುತ್ತಾಳೆ. ನಿನ್ನನ್ನು ನೋಡಿದ ಮೊದಲನೆಯ ದಿನಾನೇ ನನಗೆ ತುಂಬ ಇಷ್ಟ ಆದೆ.
ಹೇಗಾದರೂ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಅಂದುಕೊಂಡೆ ಅನ್ನುತ್ತಾ ಸಲಿಗೆ ತೆಗೆದುಕೊಂಡು ನವ್ಯ ಹಣೆಯ ಮೇಲೆ ಮುತ್ತು ಇಡುತ್ತಾನೆ. ಆ ನಂತರ ಹತ್ತಿರ ತೆಗೆದುಕೊಂಡು ಗಟ್ಟಿಯಾಗಿ ತಪ್ಪಿಕೊಳ್ಳುತ್ತಾನೆ. ಆ ರಾತ್ರಿ ಎಲ್ಲ ಮರೆತು ಸಂತೋಷವಾಗಿ ಕಳೆಯುತ್ತಾರೆ. ನವ್ಯ ತನ್ನ ಭಾವನ ಜೊತೆ ಹೊಸ ಜೀವನದ ಒಳಗಡೆ ಹೆಜ್ಜೆ ಇಡುತ್ತಾಳೆ. ರಾಜು ನವ್ಯ ಆಸ್ತಿಯನ್ನು ನವ್ಯ ಹೆಸರಿಗೆ ಬರುವ ಹಾಗೆ ಮಾಡುತ್ತಾನೆ. ಹಾಗೆ ಅನ್ನಪೂರ್ಣಮ್ಮನನ್ನು ಸಹ ನೋಡಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.